ಶುಭೋದಯ ನನ್ನ ಎಲ್ಲ ಮಾಸ್ಟರ್ಸ್ಗೂ. ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ತೆ ಅಶ್ವಿನಿ ಮೇಡಮ್, ಗೀತಾ ಮೇಡಮ್, ನನಗೆ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟ ಶೈಲಜಾ ಮೇಡಮ್ಗೂ ನಮಸ್ಕಾರ ಹೇಳ್ತಿದ್ದೀನಿ. ಗುರುಜಿ, ನಿನ್ನೆ 190 ಚಿಲ್ಡ್ರೆ ಇದ್ರು ಅಂತ ಹೇಳಿದ್ರು ಗುರುಜಿ. ನಾನ್ ಧ್ಯಾನದಲ್ಲಿದ್ದೆ, ಅಷ್ಟು ಗಮನಿಸ್ಲಿಲ್ಲ. ಗುರುಜಿ ಅವರು 100 ಜನ ಅಂತ ಅನ್ಕೊಳ್ಳಿ ಗುರುಜಿ. ಯಾಕೆಂದ್ರೆ ಒಬ್ಬೊಬ್ರ ಮನೇಲೂ ಒಬ್ಬೊಬ್ರು ಇರ್ಲಿಲ್ಲ ಗುರುಜಿ. ಅವರು ಮಕ್ಳು, ಅವರು ಸ್ಕೂಲು ಮಕ್ಳೆಲ್ಲ ಇದ್ರು ಗುರುಜಿ. ಆ ಸ್ಕೂಲಲ್ಲಿ ಎಲ್ಲಾ ಮಕ್ಳನ್ನು ಇಟ್ಕೊಂಡು ಅವ್ರು ಧ್ಯಾನ ಮಾಡ್ಸಿದ್ರು ಗುರುಜಿ. ನಾವ್ ಇದು ಹೇಳ್ತಿದ್ರು ಅದನ್ನ ಹಾಗೇ ಮಾಡ್ತಾ ಇದ್ರು ಗುರುಜಿ. ತುಂಬಾ ಚೆನ್ನಾಗ್ ಮಾಡಿದ್ರು ಗುರುಜಿ. ಎಲ್ಲಾ ಮಾಸ್ಟರ್ಸ್ಗೂ ನಾನು ಇಲ್ಲಿಂದ ಥ್ಯಾಂಕ್ ಯು ಅಂತ ಹೇಳ್ತೀನಿ ಗುರುಜಿ. ಯೂನಿವರ್ಸ್ ನಿಮ್ಮ ಬ್ಲೆಸ್ಸಿಂಗ್ಸ್ ಏನೇನೈತೋ, ನಿಮ್ಮ ವಿಶಸ್ ಏನೇನೈತೋ ಅದು ಯೂನಿವರ್ಸ್ ನಿಮ್ಗೆ ಆದಷ್ಟು ಬೇಗ ಕರುಣಿಸ್ಲಿ ಅಂತ ಕೇಳ್ಕೊತಿದೀನಿ. ಇನ್ನ ಅದೇ ತರ ಎರಡು ಪೋರ್ಟಲ್ ಇದೆ ಗುರುಜಿ. ಅದಕ್ಕೂ ನೀವೆಲ್ಲರೂ ಹೀಗೆ ಬಂದು ಸಹಕರಿಸಿ, ನೀವು ಅಂತಲ್ಲ, ನಿಮ್ಮ ಮನೇಲಿರೋ ಪ್ರತಿ ಒಬ್ರು ಬರ್ಬೇಕು. ಹಾಗೆ ನಿಮ್ಮ ಪ್ರತಿ ಒಬ್ರುನುವೆ ಅಂದ್ರೆ ಪ್ರಾಣಿ ಪಕ್ಷಿ ಅನುಕೂಲಕ್ಕೇನೆ ನೀವು ಧ್ಯಾನ ಮಾಡ್ತಾ ಇದ್ದೀರಾ. ತುಂಬಾ ಥ್ಯಾಂಕ್ ಯು ಮಾಸ್ಟರ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ಗುರುಜಿ, ನಾವು ಇದಕ್ಕೆ ಹೋಗಿದ್ವಿ ಗುರುಜಿ, ಮಹಾವತಾರ್ ಫೌಂಡೇಶನ್ ಇಂದ ಮೈಸೂರಿಗೆ ಟ್ರಿಪ್ ಹೋಗಿದ್ವಲ್ಲ ಗುರುಜಿ. ಅವಾಗ್ಲೂ ಅಷ್ಟೇ ಗುರುಜಿ, ತುಂಬಾ ಚೆನ್ನಾಗಿ ಆಯ್ತು. ನಾನು ಸುಮಾರು ಇದೆಲ್ಲ ತಗೊಂಡೆ ಗುರುಜಿ, ಜ್ಯೂಸಸ್ ಎಲ್ಲ ತಗೊಂಡೆ. ಯಾಕೆಂದ್ರೆ ಆರ್ಗ್ಯಾನಿಕ್ ಆಗಿತ್ತು ಗುರುಜಿ. ನಾನು ಇಲ್ಲಿ ಸುಮಾರು ವರ್ಷದಿಂದ ತಗೊಳ್ತಿದ್ದೀನಿ. ಆದ್ರೂ ಅಲ್ಲಿ ತುಂಬಾ ಚೆನ್ನಾಗಿದೆ ಗುರುಜಿ. ಅಲ್ಲಿ ಇರೋ ಟೇಸ್ಟೇ ಬೇರೆ ಗುರುಜಿ. ಅಂದ್ರೆ ಅಲ್ಲಿ ಯಾವ್ದೇ ತರ ನಮ್ಗೆ ಆರ್ಗ್ಯಾನಿಕ್ ಮಿಕ್ಸ್ ಆಗಿಲ್ಲ. ತುಂಬಾ ಚೆನ್ನಾಗಿತ್ತು ಗುರುಜಿ. ಹಾಗಾಗಿ ನೆಕ್ಸ್ಟ್ ಈ ತರದ್ ಇನ್ನೊಂದು ಟ್ರಿಪ್ ಹಾಕಿದಾಗ ಮಾಸ್ಟರ್ಸ್ ದಯವಿಟ್ಟು ಎಲ್ರೂ ಬನ್ನಿ, ಸದುಪಯೋಗ ಪಡಿಸ್ಕೊಳ್ಳಿ. ಯಾಕೆಂದ್ರೆ ನಾವು ನೋಡದೆ ಇರುವಂತದ್ದು ಎಷ್ಟೋ ಇದೆ ಗುರುಜಿಯಲ್ಲಿ. ಗುರುಜಿಗೆ ನೋಡಿದ್ರು ಎಷ್ಟು ಜನ ಎಷ್ಟು ತರ ಖುಷಿ ವ್ಯಕ್ತಪಡಿಸಿದ್ರು ಅನ್ನೋದನ್ನ ತುಂಬಾ ಚೆನ್ನಾಗಿ ನೋಡಿದ್ರು ಮಾಸ್ಟರ್ಸ್. ಹಾಗಾಗಿ ನೀವು ಒಣಗೊನೆ ಸೊಪ್ಪು ನಾವು ನೋಡಿದೀವಿ, ಕಾಮನ್ ಆಗಿ ನಾವು ಮಾಮೂಲಿ ಹಸಿರು ಒಣಗೊನೆ ಸೊಪ್ಪನ್ನ ಎಲ್ರೂ ನೋಡಿದೀವಿ, ಮಾಡಿದೀವಿ. ಹಾಗಾಗಿ ನಾವು ನೋಡದೆ ಇರುವಂತದ್ದು ಅಲ್ಲಿ ಕೆಂಪು ಒಣಗೊನೆ ಸೊಪ್ಪಿತ್ತು ಗುರುಜಿ, ಅಲ್ವಾ ಗುರುಜಿ? ಕೆಂಪು ಒಣಗೊನೆ ಸೊಪ್ಪನ್ನ ನೋಡಿದ್ವಿ. ಎಷ್ಟು ಖುಷಿ ಆಯ್ತು ಅಂದ್ರೆ ತುಂಬಾ ಖುಷಿ ಆಯ್ತು. ಹಾಗೆ ನೀವು ಆ ಖುಷಿನ ಪಾಲ್ಗೊಳ್ಳಿ ಅಂತ ಕೇಳ್ಕೊಳ್ತಿದೀನಿ. ಹಾಗೆ ನೆಕ್ಸ್ಟ್ ಅದೇನು ಪರ್ಫ್ಯೂಮ್ ಗಿಡ ತೋರ್ಸಿದ್ರು. ಅದೆಲ್ಲ ನಮ್ಗೆ ಯೂನಿಕ್, ಅದು ನಮಗ್ ಗೊತ್ತೇ ಇಲ್ಲ. ಈ ತರದ್ದು ಒಂದ್ ಇದೆಯಾ ಅಂತ ಅನ್ಕೋತಿದೀವಿ. ಯಾಕೆಂದ್ರೆ ನಮಗ್ ಗೊತ್ತಿರೋದೇನೋ ರೋಸ್ ವಾಟರ್ ತೆಗಿತಾರೆ, ಅದ್ರನ್ನ ಏನೋ ಕೆಮಿಕಲ್ ಹಾಕಿ ಅದನ್ನ ಪರ್ಫ್ಯೂಮ್ ಮಾಡ್ತಾರೆ ಅಂತ ಗೊತ್ತಿತ್ತು. ಆದ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅದ್ರದ್ದೇ ಆದ ಒಂದು ಗಿಡ ಇದೆ ಅಂತ. ತುಂಬಾ ಚೆನ್ನಾಗಿ ಅವ್ರು ಅದನ್ನ ಎಷ್ಟು ಆ ಹಿರಿ ವಯಸ್ಸಲ್ಲೂನುವೆ ಎಷ್ಟು ಚೆನ್ನಾಗಿ ಕೇಳಿದ ಪ್ರಶ್ನೆಗಳಿಗೆಲ್ಲ ಅವ್ರು ಎಷ್ಟು ಸಮಾಧಾನವಾಗಿ ಉತ್ತರ ಕೊಟ್ರು ಅಂದ್ರೆ ಆ ಸಮಾಧಾನ ನಮಗೂ ಬರ್ಬೇಕು ಮಾಸ್ಟರ್ಸ್. ಹಾಗಾಗಿ ಪ್ರತಿಯೊಬ್ರುವೆ ನೆಕ್ಸ್ಟ್ ಮತ್ತೆ ಅವ್ರು ಇಂದ್ರಪ್ರಸ್ಥ ಫಾರ್ಮ್ಗೆ ಹೋಗ್ತೀವಿ ಅಂದಾಗ ದಯವಿಟ್ಟು ಎಲ್ರು ಬನ್ನಿ. ಎಲ್ರು ಅಂದ್ರೆ ನಿಮ್ ಮಕ್ಳು ಮರಿ ಎಲ್ಲಾರನ್ನೂ ಕರ್ಕೊಂಡ್ ಬನ್ನಿ. ಯಾಕೆಂದ್ರೆ ಮಕ್ಳು ಕಲಿಲೇಬೇಕಾದದ್ದು, ನಾನ್ ನೋಡಿ ನೇಚರ್ ಬಗ್ಗೆ ಪ್ರೀತಿ ಮಾಡ್ಲೇಬೇಕಾಗಿರೋದು. ಅಲ್ಲೂ ನಮ್ಗೆ 1 hour ಧ್ಯಾನ ಮಾಡ್ಸಿದ್ರು. ಅಲ್ಲಿ ನಮ್ಗೆ ಮ್ಯೂಸಿಕ್ ಯಾರು ಕೊಟ್ರು ಹೇಳಿ ಮೇಡಮ್? ಮ್ಯೂಸಿಕ್ ಬಂದಿದ್ದೆ ಅಲ್ಲಿಂದ ನಮ್ಗೆ ದುಂಬಿಗಳಿಂದ ಬಂತು. ನೇಚರ್ ಇಂದ ಒಂದ್ಸತಿ ದುಂಬಿ ಬರುತ್ತೆ, ಒಂದ್ಸತಿ ಕೋಗಿಲೆ ಕೂಗುತ್ತೆ, ಒಂದ್ಸತಿ ಪೀಕಾಕ್ ಕೂಗುತ್ತೆ. ಅದೇ ಒಂದು ತುಂಬಾ ಚೆನ್ನಾಗಿತ್ತು. ಆ ಮ್ಯೂಸಿಕ್ ಮುಂದೆ ಯಾವ್ದು ಇಲ್ಲ ಅನ್ನಿಸ್ತು. ಖುಷಿ ಆಯ್ತು, ಎಲ್ಲಾರ್ಗೂ ಖುಷಿ ಆಯ್ತು. ಯಾಕೆಂದ್ರೆ ನಮ್ ಜೊತೆ ಬಂದಿರೋ ಮಾಸ್ಟರ್ಸ್ ಇದಾರೆ ಅನ್ಕೋತೀನಿ, ಅವ್ರಿಗೂ ಈ ಅನುಭವ ಆಗಿರುತ್ತೆ ಮಾಸ್ಟರ್ಸ್. ಥ್ಯಾಂಕ್ ಯು. ಬರ್ದೇ ಇರೋರು ಬೇಜಾರ್ ಮಾಡ್ಕೊಳ್ತಿದ್ದಾರೆ ಸರ್. ಗುರುಜಿ ತುಂಬಾ ಫೀಲ್ ಮಾಡ್ಕೊತಾರ, ಅಯ್ಯೋ ಇಂತ ಒಂದು ಅವಕಾಶನ ಮಿಸ್ ಮಾಡ್ಕೊಂಡಿದೀನಲ್ಲ ಅಂತ ಕೆಲವ್ರ ಮುಖದಲ್ಲಿ ಅವರು ಎಕ್ಸ್ಪ್ರೆಷನ್ ಮಾಡ್ತಿದ್ದಾರೆ ಗುರುಜಿ. ಖಂಡಿತ. ನೆಕ್ಸ್ಟ್ ಅಂದ್ರೆ ಈ ಇಂದ್ರಪ್ರಸ್ಥ ಫಾರ್ಮ್ದು ಒಂದು ಸರಿ ಸಾಕಾಗಲ್ಲ, ವರ್ಷಕ್ಕೆ 3 ಸರಿ ಹೋದ್ರೂ ಸಾಕಾಗಲ್ಲ. ಯಾಕಂದ್ರೆ ಅಲ್ಲಿ ಆ ಗಿಡಗಳನ್ನ ತಿಳ್ಕೋಬೇಕಾದ್ರೆ ನಮ್ಮ ಐ ಥಿಂಕ್ 1 ಮಂತ್ ಅಲ್ಲೇ ಸ್ಟೇ ಮಾಡಿದ್ರು ಸಾಕಾಗಲ್ಲ ಅಂತ ಅನಿಸ್ತದೆ. ಅಟ್ಲೀಸ್ಟ್ ಈ ಸರಿ ಹೋದ್ರೆ ಬಹುಶಃ 1 ಗಂಟೆ ಧ್ಯಾನ ಮಾತ್ರ ಮಾಡಿ ಮಿಕ್ಕಿದ ಸಮಯ ಎಲ್ಲ ಅದಕ್ಕೆ ಅಂದ್ರೆ ಓಡಾಡಕ್ಕೆ. ಎಸ್ಪೆಷಲಿ ಸ್ವಲ್ಪ ಈ ಮಳೆಕಾಲ ಅಲ್ಲಿ ಓಡೋದು ಕಷ್ಟ, ಇನ್ನು ಸ್ವಲ್ಪ ಚಳಿಗಾಲ ಆದರೆ ಬೆಟರ್ ಅಂತ ಅನಿಸ್ತು. ಸೊ ಮಳೆಗಾಲ ಏನಾಗುತ್ತೆ, ಅಲ್ಲಿ ಮಳೆ ಜಾಸ್ತಿ, ತುಂಬ ಮಳೆ ಸುರಿತಾ ಇರ್ತದೆ ಎಲ್ಲ. ಅಲ್ಲಿ ಒಳಗಡೆ ಈ ಕೆಸರು ಹೆಚ್ಚಾಗುತ್ತೆ, ಸ್ವಲ್ಪ ಓಡಾಡೋ ಕಷ್ಟ. ಅದರ್ವೈಸ್ ನಾರ್ಮಲ್ ಚಳಿಗಾಲದಲ್ಲಿ ಆ ಥರ ಹೋದರೆ ಪ್ರತಿ ಸಸ್ಯ ನೋಡ್ಬೋದು ಅಲ್ಲಿ. ಆ ಸಸ್ಯಗಳನ್ನು
ಪ್ರತಿಯೊಂದು ಅರ್ಥ ಮಾಡ್ಕೊಂತ ಹೋದ್ರೆ ನೀವು ಹೇಳಿದ ಪ್ರಕಾರ ಅದೇ ಒಂದು ದೊಡ್ಡ ಧ್ಯಾನ. ಸೊ ಹಲವಾರು ಧ್ಯಾನ ಆಗತ್ತೆ. ಸೊ ಜಸ್ಟ್ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂತ ಅದ್ರ ಜೊತೆಗೆ ಒಂದಾನ ಆಗ್ತಾ ಇದ್ರೆ ಸೊ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆಗತ್ತೆ. ಸೊ ಪ್ರತಿಯೊಬ್ಬರು ತಿಳ್ಕೋಬೇಕು. ಸೊ ನಾವು ಫೌಂಡೇಶನ್ ಇಂದ ಇಂಥ ಕಾರ್ಯಕ್ರಮಗಳೆಲ್ಲ ಮಾಡ್ತಾನೆ ಇರ್ತೀವಿ. ಯಾಕಂದ್ರೆ ಪ್ರತಿಯೊಬ್ಬರಲ್ಲಿ ಅದೊಂದು ಚೈತನ್ಯವನ್ನು ನಾವು ಹೆಚ್ಚು ಮಾಡ್ತಾ ಹೋಗ್ಬೇಕು. ಆ ಚೈತನ್ಯ ಅಂದ್ರೆ ನಿಸರ್ಗ ಜೊತೆಗೆ ಒಂದಾನ ಆಗೋದು, ನಿಸರ್ಗವನ್ನು ಅರ್ಥ ಮಾಡ್ಕೊಳ್ಳೋದು, ಅದ್ರ ಜೊತೆಗೆ ಸಮಯ ಹೆಚ್ಚು ಕೊಡೋದು, ಅವರ ಜೀವನವನ್ನು ನಿಸರ್ಗ ಜೊತೆಗೆ ಮಾಡ್ಕೊಂತ ಹೋಗೋದು. ಸೊ ಸಹಜ ಜೀವನ ಮಾಡಕ್ಕೆ ಒಂಥರ ಪ್ರೇರಣೆ ಆಗ್ತಾ ಹೋಗ್ತದೆ. ಈಗಾಗಲೇ ಸಹಜೀವನ ಅಂದ್ರೆ ಪ್ರಕೃತಿ ಸಹಜವನ ನಾವು ತುಂಬಾ ದೂರ ಹೋಗಿದ್ವಿ. ಅದರಿಂದ ಮತ್ತೆ ಹತ್ರ ತಗೊಂಡು ಬರ್ಬೇಕಂದ್ರೆ ಇಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕಾಗತ್ತೆ. ಅದಕ್ಕೂ ತಾವೆಲ್ಲರೂ ಭಾಗವಹಿಸಿದಕ್ಕೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಆ ಕಾರ್ಯಕ್ರಮವನ್ನು ಒಂಥರ ವಿಜಯ ಮಾಡಿದ್ರ, ಯಶಸ್ವಿ ಆಯ್ತು. ಇನ್ನೂ ಹೆಚ್ಚಾಗಿ ಭಾಗವಹಿಸ್ಬೇಕಾಗತ್ತೆ. ಅಂದ್ರೆ ನೂರಾರು ಜನ ಹೇಳ್ಬೇಕಂದ್ರೆ ಒಂದು ಟ್ರಿಪ್ಪೇ 200 ಜನ ಹೋದ್ರೂ ತಪ್ಪೇನಿಲ್ಲ. ಅಲ್ಲಿ ಅಷ್ಟು ಕಲಿಯೋದು ಅಷ್ಟಿದೆ. ಅಲ್ಲಿ ಇನ್ನೊಂದು ಊಟ ಆದ್ರೂ ಎಷ್ಟು ಊಟ, ಆ ಊಟ ನೋಡಿದ್ರೆ ಎಷ್ಟು ಟೇಸ್ಟು, ಎಲ್ಲ ಸಹಜ ರೀತಿಯಲ್ಲಿ, ನಿಸರ್ಗ ರೀತಿಯಲ್ಲಿ, ಯಾವುದೇ ಸಾವಯವ ಅಂದ್ರೆ ಯಾವುದೇ ಒಂದು ಮೊನ್ನೆ ಹೇಳ್ತಾ ಇದ್ರಲ್ಲ, ಶೇಷಾದ್ರಿ ಸರ್ ಹೇಳ್ತಾರೆ, ಸಾವಯವ ಅಂದ್ರೆ ಸಾವು ಇಲ್ಲದೆ ಸಾವು ಇಲ್ಲ ಯುವಕರಾಗ್ತೀವಿ ಅಂತ ಹೇಳ್ತಾರೆ. ಸಾವಯವ ಅಂದ್ರೆ ಸಾವು ಇಲ್ಲ ಯುವಕರಾಗ್ತೀವಿ ಅಂತದ್ದು ಸಾವಯವ ಅಂತ ಹೇಳ್ತಾರೆ ನೋಡಿ. ಈ ತರ ಯಾರು ಮಿಸ್ ಮಾಡ್ಕೊಂಡಿದ್ರೋ ನೆಕ್ಸ್ಟ್ ಮಿಸ್ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಓಕೆ. ಸೊ ಇಂಥ ಅವಕಾಶಗಳು ಬರೋದಿಲ್ಲ. ನಮ್ಮ ಫೌಂಡೇಶನ್ ಇಂದ ಒಂದೇ ನಮ್ಮ ಗುರಿ, ಒಂದು ಸುಂದರವಾದ ಪ್ರಪಂಚವನ್ನು, ಆನಂದಕರ ಪ್ರಪಂಚವನ್ನು ನಿರ್ಮಿಸೋದು ಅಷ್ಟೇ ನಮ್ಮ ಗುರಿ, ಇನ್ನೇನು ಇಲ್ಲ. ನಮ್ಗೆ ಬೇರೆ ಗುರಿ ಅಂತಿಲ್ಲ. ಸೊ ಇದರಲ್ಲಿ ಯಾವುದು ಹಣಕಾಸು ವ್ಯವಹಾರ ಆಗಲಿ, ಇನ್ನೊಂದು ರೀತಿಯಲ್ಲಿ ವ್ಯಾಪಾರ ಮಾಡೋದಾಗ್ಲಿ ಯಾವುದು ಬರಬಾರ್ದು. ಇದರಲ್ಲಿ ಒಂದು ಸುಂದರವಾದ ಪ್ರಪಂಚ, ಆನಂದವಾದ ಪ್ರಪಂಚ, ವಸುದೈಕ ಕುಟುಂಬ ನಿರ್ಮಿಸಬೇಕು ಅಂತ ಆ ನಿಟ್ಟಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ವಿ. ಎಲ್ಲರೂ ಭಾಗವಹಿಸಿ, ನೆಕ್ಸ್ಟ್ ಮಿಸ್ ಮಾಡಕ್ ಹೋಗ್ಬೋದು. ರೈಟ್. ಓಕೆ. ಹೌದು ಗುರುಜಿ. ಹಾಗೆ ಕೆಲವ್ರು ಕೇಳಿದ್ರು, ಏನೇನ್ ತಗೊಂಡ್ರಿ ನೀವು ಅಲ್ಲಿ ಅಂದ್ರು. ನನಗೆ ಗೊತ್ತಿರೋ ಹಾಗೆ ಗುರುಜಿ, ಹಿರಳೆಕಾಯಿ ಶರಬತ್ತು ಯಾರು ನೋಡಿಲ್ಲ ಗುರುಜಿ. ಹಿರಳೆಕಾಯಿಯಲ್ಲಿ ಶರಬತ್ತ ಚೀಯ ಕಹಿ ಇರುತ್ತೆ. ಅದು ಬರೀ ಉಪ್ಪಿನಕಾಯಿಗೆ ಚಿತ್ರಾನ್ನಕ್ಕೆ ಗೊತ್ತು, ಹಳಬರಿಗೆ ಚಿತ್ರಾನ್ನ ಮಾಡ್ತೀವಿ. ಹೊಸಬ್ರು ಬರೀ ಉಪ್ಪಿನಕಾಯಿ ನೋಡಿದೀವಿ, ಶರ್ಬತ್ ಗಿರ್ಬತ್ ಎಲ್ಲ ನೋಡಿಲ್ಲ ಅಂದ್ರು ಗುರುಜಿ. ನಿನ್ನೆ ಧ್ಯಾನಕ್ಕೆ ಸುಮಾರು ಜನ ನಮ್ಮನೆಗೆ ಬಂದಿದ್ರು ಗುರುಜಿ. 10 ಜನ ಕರ್ಕೊಂಡ್ ಬಂದಿದ್ದೆ. ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಎಲ್ಲ ಹೋಗ್ತಿದ್ದೀರಾ, ಇವಾಗ ಒಂದ್ ಅರ್ಧ ಗಂಟೆ ಇಲ್ಲಿ ಕೂತ್ಕೊಳ್ಳೋದ್ರ ಬದ್ಲು ಬನ್ನಿ ನಮ್ಮನೇಲಿ ಕೂತ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಧ್ಯಾನ ಮಾಡಿಸ್ದೆ ಗುರುಜಿ. ಅವ್ರೆಲ್ಲ ಹೊರಡ್ಬೇಕಾದ್ರೆ ಹಿರಳೆ ಹಣ್ಣಿನ ಶರ್ಬತ್ ಕೊಟ್ರೆ, ಇದೇನೋ ಇದು ಹೊಸಾದಾಗೈತೆ, ಏನ್ ಮೇಡಮ್ ಇದು ಆಂಟಿ, ಏನ್ ಆಂಟಿ ಇದು ಅಂದ್ರು. ಹಿರಳೆ ಹಣ್ಣಿನ ಶರ್ಬತ್ತು ಅಂದ್ರೆ, ಮೇಡಮ್ ನೀವ್ ಎಲ್ಲೆಲ್ಲೋಗಿ ಏನೇನ್ ಇದು ಮಾಡ್ಕೊಂಡ್ ಬರ್ತೀರಾ, ರಿಸರ್ಚ್ ಮಾಡ್ಕೊಂಡ್ ಬರ್ತೀರಾ ಮೇಡಮ್, ತುಂಬಾ ಚೆನ್ನಾಗಿದೆ ಅಂದ್ರು. ನಮ್ದು ಧ್ಯಾನ ಮುಗಿಸಿ ನಮ್ ಕ್ಲಾಸ್ ಎಲ್ಲ ಮುಗಿಯೋವರ್ಗುನು ಅವ್ರು ಇಲ್ಲೇ ಇದ್ರು ಗುರುಜಿ. ಇದ್ದು ಮತ್ತೆ ಅವ್ರು ಎಲ್ಲ ಶರ್ಬತ್ ಎಲ್ಲ ಕುಡ್ಕೊಂಡು ಖುಷಿಯಾಗಿ ಹೋದ್ರು ಗುರುಜಿ. ಹಾಗಾಗಿ ಹಿರಳೆ ಹಣ್ಣಿನ ಶರ್ಬತ್ತು ಗುರುಜಿ. ಆಮೇಲೆ ನಾವ್ ಅಲ್ಲಿ ಲಾಸ್ಟ್ ಅಲ್ಲಿ ಮಜ್ಜಿಗೆ ಕೊಟ್ರು ಗುರುಜಿ. ಮಜ್ಜಿಗೆ ಕೊಟ್ರು. ಆ ಮಜ್ಜಿಗೆ ಮಸಾಲಾನು ಸಹಿತ ತಗೊಂಡ್ ಬಂದಿದ್ದೀನಿ. ಆದ್ರೆ ಇದ್ರಲ್ಲಿ ಅವ್ರು ಹೇಳಿದ್ದೇನು ಅಂದ್ರೆ ಗುರುಜಿ, 1 ತಿಂಗಳಲ್ಲ, ನೀವ್ ವರ್ಷ ಇಟ್ರು ಸಹಿತ ಅದು ಹಾಳಾಗಲ್ಲ. ನಾವ್ ಅಲ್ಲಿಗೆ ಏನು ಪ್ರಿಸರ್ವ್ ಹಾಕಿಲ್ಲ, ಬರೀ ಹಾಕಿರೋದೇನು ಅಲ್ಲೇ ಬೆಳೆದಿರೋ ಅಂತ ಬೆಲ್ಲದ, ಅಂದ್ರೆ ಅಲ್ಲಿ ಒಂದು ಸ್ಟೀವಿಯಾ ಎಲೆಗಳು ತೋರ್ಸಿದ್ರಲ್ಲ ಗುರುಜಿ, ಆ ಸಕ್ಕರೆಯಿಂದ ಮಾಡಿರೋದಂತೆ. ಹಾಗಾಗಿ ಮಜ್ಜಿಗೆ ಮಸಾಲ ತಂದಿದ್ದೀನಿ ಗುರುಜಿ. ಆಮೇಲೆ ಲೋಕಸರದ ಸರ್ಬತ್ತು. ನಾವ್ ಲೋಕಸರ ತಗೊಳೋದೇನಕ್ಕೆ, ಮೊಖ ಕುಜ್ಕೋತೀವಿ, ಇಲ್ಲ ತಲೆ ಗುಜ್ಕೋತಿದ್ರು. ಅದ್ರದ್ದು ಶರ್ಬತ್ ಹೇಗ್ ಮಾಡ್ತಾರೆ ಏನು ಐಡಿಯಾ ಇಲ್ಲ ಗುರುಜಿ. ಅದನ್ನು ಸಹಿತ ತಗೊಂಡ್ ಬಂದಿದ್ದೀನಿ, ಅದು ತುಂಬಾ ಚೆನ್ನಾಗಿದೆ ಗುರುಜಿ. ನೆಕ್ಸ್ಟ್ ಮಾವಿನ ಕಾಯಲ್ಲಿ ಶರ್ಬತ್ತು ಗುರುಜಿ. ಮಾವಿನ ಹಣ್ಣಿನ ಶರ್ಬತ್ ಓಕೆ ಎಲ್ರು ಕುಡ್ದಿದೀವಿ, ಅದನ್ನ ಶೀಕರಣೆ ಅದು ಇದು ಮಾಡ್ಕೊಂಡು ನಾವು ಒಬ್ಬಟ್ಟಿನ ಜೊತೆ ತಿಂದಿದೀವಿ ಗುರುಜಿ. ಆದ್ರೆ ಮಾವಿನ ಕಾಯಲ್ಲಿ ಶರ್ಬತ್ ಮಾಡಿದ್ದಾರೆ ಗುರುಜಿ. ಆದ್ರೆ ಇಲ್ಲಿ ಒಂದು ವಿಶೇಷತೆ ಏನು ಅಂದ್ರೆ ಮಾಸ್ಟರ್ಸ್, ಅವ್ರು ಯಾವುದೇ ರೀತಿ ಆಚೆಯಿಂದ ತಂದಿಲ್ಲ ಇದನ್ನ, ಎಲ್ಲಾ ಅವ್ರ ಜಮೀನಲ್ಲೇ ಇರುವಂತ ಹಣ್ಣುಗಳು ಕಾಯಿಗಳಿಂದಾನೇ ಮಾಡಿರೋದು ಮಾಸ್ಟರ್ಸ್. ಆಮೇಲೆ ಕಿತ್ಲೆ ಹಣ್ಣು ಗುರುಜಿ ಇಷ್ಟು ದಪ್ಪ ಇತ್ತು, ಪುಟ್ಟದಾಗಿ. ನಾವ್ ನೋಡಿರೋದು ಅಟ್ಲೀಸ್ಟ್ ಇಷ್ಟು ದಪ್ಪ ಇದೆ, ಇದು ಓನ್ಲಿ ನೆಲ್ಲಿಕಾಯಿ ಗಾತ್ರ ಇದೆ ಕಿತ್ಲೆ ಹಣ್ಣು. ಅದನ್ನಲ್ಲಿ ಶರಬತ್ ಮಾಡಿದ್ರು ಗುರುಜಿ, ಅದನ್ನ ತಗೊಂಡಿದೀನಿ. ನೆಕ್ಸ್ಟ್ ಶುಂಠಿ ಶರಬತ್ತು ಗುರುಜಿ. ಶುಂಠಿ ಮುರಬ್ಬ ಕೇಳಿದ್ವಿ, ಶುಂಠಿ ಚಟ್ನಿ
ನಾವು ಶುಂಠಿನ ಅಡ್ಗೆಗೆಲ್ಲ ಹಾಕೊಳ್ತೀವಿ. ಆದ್ರೆ ಇದ್ರಲ್ಲಿ ಶುಂಠಿ ಶರಬತ್ ಮಾಡೋರೆ ಗುರುಜಿ, ಅದು ತುಂಬಾ ಚೆನ್ನಾಗಿದೆ ಟೇಸ್ಟ್. ತುಂಬಾ 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 ಚೆನ್ನಾಗಿದೆ ಗುರುಜಿ. ಆಮೇಲೆ ಕೋಕಂ ಶರಬತ್ತು, ಅದು ಒಂದ್ ತಗೊಂಡೆ ಗುರುಜಿ. ನೆಕ್ಸ್ಟ್ ಎಲ್ರಿಗೂ ನಾವು ಹೋಗಿದ ತಕ್ಷಣ ಕೊಟ್ರು. ನಾವೆಲ್ಲ ಫ್ಯಾಷನ್ ಆಗಿ ಬೆಂಗಳೂರಿಂದ ಬರ್ತೀವಿ ಅನ್ಕೊಂಡ್ರು, ಅವ್ರು ನೋಡಿದ್ರೆ ಡಿಸಪಾಯಿಂಟ್ ಆಯ್ತು. ಯಾರು ಫ್ಯಾಷನ್ ಆಗೇ ಇಲ್ವಲ್ಲ, ಯಾರು ಎಲ್ಲ ಕ್ಯಾಶುವಲ್ ಆಗಿದಾರಲ್ಲ ಅಂತ ಅನ್ಕೊಂಡ್ರು. ಹಾಗೆ ಫ್ಯಾಷನ್ ಹಣ್ಣಿನ ಶರಬತ್ ಕೊಟ್ರು ಗುರುಜಿ, ತುಂಬಾ ಚೆನ್ನಾಗಿತ್ತು. ಅದನ್ನು ಸಹಿತ ತಗೊಂಡ್ ಬಂದೆ ಗುರುಜಿ. ಇದಿಷ್ಟು ಬರೀ ಜ್ಯೂಸ್ಗಳು ಅಂದ್ರೆ ಶರಬತ್ಗಳಾಯ್ತು ಗುರುಜಿ. ಆಮೇಲೆ ಜಾಮ್ಗಳು ಮಾಡಿದ್ದಾರೆ ಮಾಸ್ಟರ್ಸ್. ಜಾಮು, ಶುಂಠಿ ಜಾಮು, ಜಾಕಾಯಿ ಹಣ್ಣಿನ ಜಾಮು, ಆಮೇಲೆ ಚೆರಿ ಹಣ್ಣು ಅಂತ ಬರುತ್ತೆ ನೋಡಿದೀವಿ, ಇಷ್ಟಿಷ್ಟೇ ಇರುತ್ತೆ. ಅದ್ರಲ್ಲೂ ಸಹಿತ ಜಾಮು, ಅದನ್ನು ಸಹಿತ ಅವ್ರ ಆಚೆಯಿಂದ ಕೊಂಡ್ಕೊಂಡಿಲ್ಲ, ಅದೇ ಮರ ಅಲ್ಲಿತ್ತು. ಅಲ್ಲೂ ಇತ್ತು ಮರಗಳು, ನೋಡಿದೀರಾ ಅನ್ಕೋತೀವಿ, ನಮ್ ಜೊತೆ ಬಂದಿರೋರ್ ಗಮನಿಸಿರ್ತೀರಾ. ಆ ಹಣ್ಣಿನಿಂದ ಜಾಮು, ಮತ್ತೆ ಕಿತ್ಲೆ ಹಣ್ಣಿನಿಂದ ಜಾಮು ತುಂಬಾ ಚೆನ್ನಾಗಿತ್ತು ಗುರುಜಿ. ಎಲ್ಲಾನುವೆ ಏನೋ ಯುನೀಕ್ ಆಗಿದೆ, ಅಂದ್ರೆ ನಮ್ ಮಾಮೂಲಿ ಎಲ್ಲೂ ಸಿಕ್ಕದೆ ಇರೋಂಥದ್ದು ಅಲ್ಲಿ ಮಾಡ್ತಿದ್ದಾರೆ. ಬೇಲ್ದ ಹಣ್ಣನ್ನ ನಾವು ಬರೀ ಏನಕ್ಕೆ ಒಂದು ಬೆಲ್ಲ ಹಾಕೊಂಡ್ ತಿಂತೀವಿ, ಇಲ್ಲ ಶರ್ಬತ್ ಮಾಡ್ಕೊಂಡ್ ಕುಡಿತೀವಿ ಗುರುಜಿ. ಆದ್ರೆ ಇವರು ಹಲ್ವಾ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಗುರುಜಿ. ಅದನ್ನು ಮಿಠಾಯಿ ತರ ನಾವು ಚಿಕ್ಕ ಚಿಕ್ಕದಾಗ ಉಂಡೆ ಮಾಡಿ ಮಕ್ಳಿಗೆ ಕೊಟ್ಟಿದ್ರೆ ಖುಷಿಯಾಗಿ ತಿಂದ್ರು. ಆಂಟಿ ಇದು ಏನ್ ಸ್ವೀಟ್ ಆಂಟಿ, ಯಾವ ಬೇಕರಿಯಿಂದ ತಂದೆ ಆಂಟಿ ಅಂತ ಕೇಳೋ ಮಟ್ಟಕ್ಕೆ ಆಗಿದ್ದಾರೆ ಗುರುಜಿ. ಇಲ್ಲಿನ ಬರೋ ಮಕ್ಕಳಿಗೆ ನಾನು ಸ್ಕೂಲ್ ಮಕ್ಕಳಿಗೆ ಏನಾದ್ರು ಕೊಟ್ರೆ ಖುಷಿಯಾಗಿ ತಿಂದಿದ್ದಾರೆ ಗುರುಜಿ. ಆಂಟಿ ಇದೇನೋ ಹೊಸದಾಗಿದೆ ಆಂಟಿ, ಹೆಂಗ ಎಲ್ಲಿ ತಗೊಬಂದೆ ಆಂಟಿ ನೀನು ಅಂತ ಕೇಳಿದ್ದಾರೆ ಗುರುಜಿ ಇಲ್ಲಿ. ಹಂಗಾಗಿ ಇದಂತ ಬೇಕು ಅಂದ್ರೆ ಮೈಸೂರಿಗೆ ಹೋಗ್ಬೇಕಪ್ಪ ಅಂತ ಹೇಳಿ ತಮಾಷೆ ಮಾಡ್ದೆ ಅವ್ರಿಗೆ. ಆಮೇಲೆ ಇನ್ನೊಂದು ಗುರುಜಿ, ಬಾಳೆ ಹಣ್ಣಿನ ಮಿಠಾಯಿ ಅಂತೆ, ಬಾಳೆ ದಿಂಡು ಆ ದಿಂಡು ಬರುತ್ತಲ್ಲ, ನಾವು ಪಲ್ಯ ಮಾಡ್ತೀವಿ, ಇದನ್ನ ಮಾಡೋದ್ರಲ್ಲಿ ಅವರು ಮಿಠಾಯಿ ತರ ಮಾಡಿದಾರೆ. ಅಂದ್ರೆ ನಾವು ಶುಂಠಿ ಮುರಬ್ಬ ಅಂತ ಹೇಳ್ತೀವಲ್ಲ ಮಾಸ್ಟರ್ಸ್, ಅದೇ ತರ ಅವರು ಬಾಳೆ ದಿಂಡಿನ ಮುರಬ್ಬ ತರ ಮಾಡಿದ್ದಾರೆ ಗುರುಜಿ. ತುಂಬಾ ಚೆನ್ನಾಗಿದೆ, ಯಾವುದು ತಿನ್ನಕ್ ಆಗೋದಿಲ್ಲ ಅನ್ನೋಂಗಿಲ್ಲ, ಎಂತದು ಇಲ್ಲ ಗುರುಜಿ, ತುಂಬಾ ಚೆನ್ನಾಗಿದೆ ಮಾಸ್ಟರ್ಸ್. ನೀವ್ ಇದನ್ನೆಲ್ಲ ಏನಕ್ ನಾನ್ ಹೇಳ್ತಿದ್ದೀನಿ ಅಂದ್ರೆ, ನೆಕ್ಸ್ಟ್ ನೀವ್ ಯಾರಾದ್ರೂ ಬರೋರಿದ್ರೆ ಇಷ್ಟೆಲ್ಲಾ ಐಟಮ್ಸ್ ಸಿಗುತ್ತೆ, ಅದನ್ನೆಲ್ಲ ತಗೊಳೋದಕ್ಕೆ ನಾವು ಬ್ಯಾಗ್ ಎತ್ಕೊಂಡ್ ಬರ್ಬೇಕು ಮಾಸ್ಟರ್ಸ್. ಯಾಕೆ ಅಂದ್ರೆ ಪ್ಲಾಸ್ಟಿಕ್, ಪ್ಲಾಸ್ಟಿಕ್ ನನ್ ಮಾತಿಗೆ ಮರ್ಯಾದೆ ಕೊಟ್ಟು ನಿಜವಾಗ್ಲೂ ಬಂದಿದ್ದೆಲ್ಲಾರುವೆ ಅವ್ರವ್ರ ಬಾಟ್ಲ್ನ ಕೈಯಲ್ಲಿ ಇಡ್ಕೊಂಡ್ ಬಂದಿದ್ರಿ ಮಾಸ್ಟರ್ಸ್. ಥ್ಯಾಂಕ್ ಯು, ಅದಕ್ಕಾಗಿ ನಾನು ತುಂಬಾ ಥ್ಯಾಂಕ್ ಯು ಹೇಳ್ತಿದ್ದೀನಿ. ನಾನ್ ಹೇಳ್ದಂಗೆ ಪಾಪ ಎಲ್ಲಾರುವೆ ಅವ್ರವ್ರ ಬಾಟ್ಲ್ಗಳನ್ನ ತಂದಿದ್ರು ಮಾಸ್ಟರ್ಸ್. ಗುರುಜಿ ಅವ್ರವ್ರ ಬಾಟ್ಲ್ಗಳು ತಂದಿದ್ದಾರೆ, ಅದು ಖುಷಿ ಆಯ್ತು. ಒಂದೊಂದ್ ಬ್ಯಾಗ್ ಇಡ್ಕೊಂಡ್ ಬಂದಿದ್ದಾರೆ ಗುರುಜಿ. ಯಾವ್ದೇ ತರ ಪ್ಲಾಸ್ಟಿಕ್ ಅಲ್ಲಿ ಉಪಯೋಗ ನಾವು ಮಾಡ್ಲಿಲ್ಲ. ಹಾಗಾಗಿ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಯಾಕೆಂದ್ರೆ ನಾವು ಗುರುಜಿ ಅವ್ರನ್ನ ಅವ್ರ ಕೈಯೊಚ್ಚಿ ಅವ್ರು ಬಂದಿದ್ರು, ಹೀಗ್ ಮಾಡ್ ಹೋದ್ರು ಅಂತ ಹೇಳ್ದಿರಾ, ಮಹಾ ಅವತಾರ್ ಫೌಂಡೇಶನ್ ಇಂದ ಬಂದ್ರು, ಇಷ್ಟು ನೈಸರ್ಗಿಕವಾಗಿ ಬಂದ್ರು, ಖುಷಿಯಾಗಿ ಹೋದ್ರು ಅಂತ ಅನ್ಗೋ ಹಾಗೆ ಆಯ್ತು. ಹಾಗೆ ಕೊನೆಗ್ ಬರ್ಬೇಕಾದ್ರೆ ಆ ಮಗು ಕಣ್ಣಲ್ಲಿ ನೀರ್ ಹಾಕಿ ಕಳಿಸ್ತು ನಮ್ಮನ್ನ. ಎಷ್ಟು ಬಾಂಡಿಂಗ್ ಆಯ್ತು ಅಂದ್ರೆ ಆ ಮಗು ನಮ್ ಜೊತೆ, ಅವ್ರು ಯಾರೋ ನಮ್ಮ ಟೀಮಲ್ಲೇ ಬಂದಿದ್ದಾರೆ, ನಮ್ಮ ಟೀಮಲ್ಲೇ ಯಾರ್ದೋ ಮಗು ಅದು ಅನ್ನೋಷ್ಟು ಮಿಂಗಲ್ ಆಗೋಗಿತ್ತು ಆ ಮಗು. ಎಲ್ ಹೋದ್ರು ಜೊತೆಲ್ ಬರೋದು, ಎಲ್ಲೋದ್ರು ಬರೋದು, ನವಿಲ್ ಗರಿ ಇಟ್ಕೊಂಡು ಎಲ್ಲರಿಗೂ ಒಂದೊಂದ್ ನವಿಲ್ ಗರಿ ಕೊಡ್ತು. ನಮಗೆ ಏನು ಅಂದ್ರೆ ಅಲ್ಲಿ ಹೋಗಿದ್ದಕ್ಕೆ ನೈಸರ್ಗಿಕವಾಗಿ ನಮ್ಗೆ ಗಿಫ್ಟ್ ನೇಚರ್ ಕೊಡ್ತು. ಯಾರು ಕೇಳಿದ್ರೋ ಇಲ್ವೋ ಗೊತ್ತಿಲ್ಲ, ಪ್ರತಿ ಒಬ್ಬರಿಗೂನು ಆ ಮಗು ಎಲ್ಲರಿಗೂ ಒಂದೊಂದ್ ನವಿಲ್ ಗರಿ ಕೊಟ್ಬಿಟ್ಟು ಹೋಗ್ ಬನ್ನಿ ಅಂತ ಹೇಳಿ ಕಳಿಸ್ತು. ನಾವು ಬರ್ಬೇಕಾದ್ರೆ ಕಣ್ಣಲ್ಲಿ ನೀರ್ ಹಾಕೊಂಡು ಕಳಿಸ್ತು. ಅದಂತೂ ನಂಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ನಮ್ಮನ್ನ ಎಷ್ಟು ಬಾಂಡಿಂಗ್ ಅಲ್ಲಿ ಇದೀವಿ ನಾವು ಅಂದ್ರೆ, ನಾವೆಲ್ಲ ಧ್ಯಾನ ಮಾಡಿರೋದಕ್ಕಾಗಿ ನಾವು ನಿಸರ್ಗಕ್ಕೆ ಹತ್ರ ಆಗಿದೀವಿ ಮಾಸ್ಟರ್ಸ್. ಹಾಗಾಗಿ ಪ್ರತಿ ಒಬ್ರು ಬನ್ನಿ, ಇದನ್ನ ನೀವಲ್ಲ ನಾನ್ ಹೇಳೋದಲ್ಲ, ನೀವು ಅನುಭವಿಸಿ, ನೆಕ್ಸ್ಟ್ ನೀವು ಇದನ್ನ ಹೇಳ್ಬೇಕು ಅಂತ ಕೇಳ್ತಿದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಇದಿಷ್ಟು ನನ್ನ ಮೈಸೂರಿನ ಅನುಭವ ಮಾಸ್ಟರ್ಸ್. ಹಾಗೆ 28 ಬುಕ್ಗಳು ನಾವು ತಗೊಂಡಿದ್ದೀವಿ ಸ್ವಾಧ್ಯಾಯಕ್ಕೆ. ದಯವಿಟ್ಟು ಫ್ರೈಡೆ ನೀವು ಮತ್ತೆ ಶೈಲಜಾ ಮೇಡಮ್ ಸ್ಟಾರ್ಟ್ ಮಾಡಿ. ಆ ಬುಕ್ಗಳಿಂದ ಅದ್ಭುತ ಜ್ಞಾನ ಇದೆ ಅದರಲ್ಲಿ, ನೀವೆಲ್ಲ ತಿಳಿಸ್ಕೊಡ್ತಾ ಹೋಗ್ಬೇಕು. ಎವ್ರಿ ಫ್ರೈಡೆ ನೀವು ಒಂದು ಸಬ್ಜೆಕ್ಟು, ಅವರೊಂದು ಸಬ್ಜೆಕ್ಟು. ಓಕೆ, ಆ ಸರಿ ಬುಕ್ಗಳು ಗುರುಜಿ. ತಗೊಳ್ಳಿ. ಆ ಬುಕ್ಕಲ್ಲಿ 28 ಬುಕ್ಗಳಿದೆ. ಯಾವಾಗ ಅದು ಕಂಪ್ಲೀಟ್ ಮಾಡೋದು? ಮನೇಲಿ ಇಟ್ಕೊಳಕ್ ಆಗಲ್ವಲ್ಲ, ನಾವು ತಗೊಂಡ್ ಬಂದಿರೋದು ಇಲ್ಲ ಮನೇಲಿ ಗುರೂಜಿ. ಇಟ್ಕೊಳಕ್ ಆಗಲ್ಲ. ಮನೇಲಿ ಇಟ್ಕೊಳಕ್ ಹೌದು ಗುರೂಜಿ. ತಂದಿಲ್ಲ ನಾವು, ತಂದು ಅದು ಎಲ್ಲ ಸ್ವಾಧ್ಯಾಯ ಮಾಡ್ತಾ ನೀವು ಒಂದು ಸಬ್ಜೆಕ್ಟ್ ಅವರೊಂದು ಸಬ್ಜೆಕ್ಟ್ ಹೇಳ್ತಾ ಹೋಗ್ಬೇಕು ಇವಾಗಿಂದ. ಓಕೆ, ಮಲ್ಲಪ್ಪ ಗುರುಜಿ, ಇವರು ಶೈಲಮ್ಮ ಓಕೆ ಅಂತ ಹೇಳಿದ್ದಾರೆ ಗುರುಜಿ, ಮಾಡ್ತೀವಿ ಗುರುಜಿ. ಎಸ್. ಕಮಿಂಗ್ ಫ್ರೈಡೆ, ಈಗ ಬಹುಶಃ ಈ ಕಮಿಂಗ್ ಫ್ರೈಡೆಯಿಂದ ಶುರು ಮಾಡಿ.
ಓಕೆ, ನೀವೊಂದು ಸಬ್ಜೆಕ್ಟ್ ಅವ್ರೊಂದು ಸಬ್ಜೆಕ್ಟ್ ಹೇಳ್ತಾ ಹೋಗ್ಬೇಕು. 28 ಬುಕ್ಕಲ್ಲೂ ಒಂದು ಬಹುಶಃ ಒಂದು 5-6 ತಿಂಗಳಲ್ಲಿ ಕಂಪ್ಲೀಟ್ ಮಾಡಕ್ಕೆ ಪ್ರಯತ್ನ ಮಾಡಿ. ಓಕೆ, ಸರಿ ಗುರುಜಿ. ರೈಟ್. ಇದಿಷ್ಟು ನನ್ನ ಮೈಸೂರಿನ ಅನುಭವ. ಮತ್ತೆ ರೇಖಿ ಮತ್ತೆ ಇದು ಟೆಲಿಪತಿ ಹೇಳಕ್ ಕೊಟ್ರಲ್ಲ ಗುರುಜಿ, ಅವ್ರಿಬ್ರು ಹೇಗೆ ಅಂದ್ರೆ ತುಂಬಾ ಚೆನ್ನಾಗಿ ಎಲ್ಲರಿಗೂನು ಅರ್ಥ ಆಗದೆ ಇರೋರ್ಗು ಅರ್ಥ ಆಗೋ ಮಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ಹೇಳಿ, ಅವ್ರು ಈ ಮಕ್ಕಳಿಗೆ ಹೇಗೆ ನಾವು ಕೈ ಹಿಡಿದು ABCD ಹೇಳ್ಕೊಡ್ತಾರೋ ಹಾಗೆ ಹೇಳ್ಕೊಟ್ರು ಗುರುಜಿ. ತುಂಬಾ ಚೆನ್ನಾಗಿತ್ತು ಮಾಸ್ಟರ್ಸ್. ತುಂಬಾ ಜನ ರೇಖಿನ ಮಿಸ್ ಮಾಡ್ಕೊಂಡಿದೀರಾ. ನೆಕ್ಸ್ಟ್ ಟೈಮ್ ಯಾರೂ ರೇಖಿನ ಮಿಸ್ ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ರೇಖಿ ಅನ್ನೋದು ಒಂದು ವಿಶ್ವಶಕ್ತಿ. ವಿಶ್ವದಲ್ಲೇ ಶಕ್ತಿ ಇರ್ಬೇಕಾದ್ರೆ ನಾವ್ ಅದನ್ನ ಹೇಗೆ ನಮ್ಮಂತೆ ನಮಗ್ ಮಾತ್ರ ಆದ್ರೆ ನಮ್ಮಲ್ಲಿ ಹೇಗೆ ಅರಸ್ಕೊಳ್ಬೇಕು ಅನ್ನೋದನ್ನ ಅವರು ಹೇಳ್ಕೊಡ್ತಾರೆ, ಪ್ರಾಕ್ಟೀಸ್ ಮಾಡಿಸ್ತಾರೆ. ದಯವಿಟ್ಟು ನೆಕ್ಸ್ಟ್ ಎಲ್ಲಾ ಹೆಂಗೆ ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ನೆಕ್ಸ್ಟ್ ಬರುತ್ತೆ ರೇಖಿ, ಅದನ್ನ ಬಂದಾಗ ಮತ್ತೆ ಬನ್ನಿ, ದಯವಿಟ್ಟು ಎಲ್ರು ಬನ್ನಿ ಅಂತ ಕೇಳ್ಕೊಳ್ತೀನಿ ಮಾಸ್ಟರ್ಸ್. ಟೆಲಿಪತಿನೂ ಅಷ್ಟೇ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ. ಅಂದ್ರೆ ಪ್ರಾಕ್ಟೀಸ್ ಅಂತ ಹೇಳ್ತಾರೆ, ಪ್ರಾಕ್ಟೀಸ್ ಮಾಡಿದಷ್ಟು ನಮ್ಗೆ ವರ್ಕ್ ಆಗತ್ತೆ. ಅದ್ರಲ್ಲಿ ಒಂದು ಚಿಕ್ಕ ಅನುಭವ ಹೇಳ್ಕೊಳ್ತೀನಿ ಗುರುಜಿ. ಫಸ್ಟ್ ನಾನ್ ರೇಖಿ ಕಲ್ತಾಗ ಒಬ್ಬರಿಗೆ ಮದ್ವೆ ಆಗಿರ್ಲಿಲ್ಲ ಗುರುಜಿ, ಮದ್ವೆನೇ ಆಗಿರ್ಲಿಲ್ಲ. ಅವ್ರಿಗೆ 30 ವರ್ಷ ಹತ್ತತ್ರ ಬಂದ್ಬಿಟ್ಟಿತ್ತು. ಆ ಹುಡುಗಿಗೆ 31 ವರ್ಷ ಗುರುಜಿ. ಅವರು ಕ್ರಿಶ್ಚಿಯನ್. ಮಮ್ಮಿ ಆ ಮಗು ನನ್ನನ್ನ ಅಂದ್ರೆ ಅವ್ರ ಅಣ್ಣ ನನ್ ಕ್ಲಾಸ್ಮೇಟ್ ಆಗಿದ್ದರಿಂದ ಆ ಹುಡುಗಿ ನನ್ನ ಅಮ್ಮ ಅಮ್ಮ ಅಂತಾನೆ ಕರೀತಿತ್ತು. ಮಮ್ಮಿ ನಂಗ್ ಮದ್ವೆನೇ ಬೇಡ ಮಮ್ಮಿ ಅಂತು. ಯಾಕಪ್ಪ, ಎಷ್ಟ್ ಹುಡ್ಕುದ್ರು ಸಿಕ್ಕಲ್ಲ, ಹೆಂಗಿರ್ತಾರೋ ಏನ್ ಕತೆನೋ, ನಂಗ್ ಭಯ ಆಗತ್ತೆ. ಯಾಕೆಂದ್ರೆ ಆ ಮಗುಗೆ ತಂದೆ ತಾಯಿ ಇಲ್ದೇ ಇದ್ದಿದ್ರಿಂದ ಅಣ್ಣ ಅದಕ್ಕೆ ಸಾಕ್ತಾ ಇದ್ದಿದ್ರಿಂದ ಮೈಸೂರ್ ಅನುಭವ ಕೇಳಿ ಯಾರಿಗೋ ಪಾಪ ಬೇಜಾರಾಗ್ತಿದೆಯಂತೆ ಗುರುಜಿ. ಅವ್ರು ಬರ್ಲಿಲ್ಲ ಅಂತ ಫೀಲ್ ಮಾಡ್ಕೊತಿದ್ದಾರೆ. ಸಾರಿ, ನೆಕ್ಸ್ಟ್ ಟೈಮ್ ನೀವು ಬನ್ನಿ ಅಂತ ಹೇಳ್ತಿದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಅವರು ಗುರುಜಿ ಆ ಹುಡುಗಿಗೆ ಒಳ್ಳೆ ಕಡೆ ನಾನು ಏನು ಹೇಳಿಲ್ಲ, ನೀನು ಧ್ಯಾನ ಮಾಡು, ನಾನ್ ನಿಂಗೆ ರೇಖಿ ಎನರ್ಜಿ ಕಳಿಸ್ತೀನಿ ಅಂತ ಹೇಳ್ದೆ ಗುರುಜಿ. ಈಗ ಆ ಹುಡುಗಿ ಅಬ್ರಾಡ್ ಅಲ್ಲಿ ಸೆಟ್ಲ್ ಆಗಿದ್ದಾಳೆ ಗುರುಜಿ. ಗಂಡ ಮಕ್ಳು ತುಂಬಾ ಚೆನ್ನಾಗ್, ಅವ್ರ ಅತ್ತೆ ಮನೆಯವರು ತುಂಬಾ ಚೆನ್ನಾಗ್ ನೋಡ್ಕೋತಿದಾರಂತೆ ಗುರುಜಿ. ಹಾಗಾಗಿ ಇದೊಂದು ರೇಖಿ ಕಲ್ತಿದ್ರೆ ನನ್ಗೊಬ್ಳಿಗೆ ಉಪಯೋಗ ಆಗಲ್ಲ, ನಮ್ಮ ಅಕ್ಕಪಕ್ಕದಲ್ಲಿ ಇರೋರ್ಗೆ ಪ್ರತಿಯೊಬ್ಬರಿಗೂ ನಾವು ಹೆಲ್ಪ್ ಮಾಡ್ಬೋದು. ಹಾಗಾಗಿ ನಾನು ರೇಖಿನ ಕಲೀರಿ ಅಂತ ಹೇಳ್ತೀನಿ. ಮತ್ತೆ ಟೆಲಿಪತಿ ಅಂತಂದ್ರು. ಟೆಲಿಪತಿ ಅಂದ್ರೆ ಏನು? ಟೆಲಿಫೋನ್ ಮಾಡಿ ನಾವ್ ಹೇಳೋದಾ? ಹಾಗೂ ತಿಳ್ಕೊಳ್ಬಹುದು, ತಪ್ಪೇನಿಲ್ಲ. ನಾವು ಫೋನ್ ನಂಬರ್ ಏನು ಹಂಗಿಲ್ಲ. ನಾವು ನಿಮಗ್ ಫೋನ್ ಮಾಡ್ಬೇಕು ಅಂದ್ರೆ ನಿಮ್ದೇ ಆದ ಒಂದ್ ನಂಬರ್ಗಳಿರತ್ತೆ. ಆದ್ರೆ ಯೂನಿವರ್ಸ್ ಅದಿಲ್ಲ. ನಾವಿಲ್ಲೇ ಕುತ್ಕೊಂಡು ಅಪ್ಪ ನಂದ್ ಇಂಥದ್ ಏನೋ ಒಂದು ಮಿಸ್ ಆಗಿದೆ, ನನ್ಗೆ ಹೆಲ್ಪ್ ಮಾಡಿ ಅಂತ ಕೇಳಿದ್ರೆ ಯೂನಿವರ್ಸ್ ಯಾವ್ದೋ ಒಂದ್ ರೀತಿ ಹೆಲ್ಪ್ ಮಾಡತ್ತೆ. ಇದನ್ನ ಸುಮಾರು ಜನ ನಮ್ಮ ಇದ್ರಲ್ಲಿ ಇರೋರೇನೆ, ನಮ್ಮ ಮಹಾವತಾರ್ ಫೌಂಡೇಶನ್ ಇಲ್ಲಿ ಇರೋರೇನೆ ಎಷ್ಟೋ ಜನ ಗುರುಜಿ ಅವ್ರು ಇವತ್ತು ಇದ್ರಲ್ಲಿ ಇಲ್ಲ. ಅಂದ್ರೆ ಅವ್ರದ್ದು ಫೋನ್ಗಳು ಹಾಳಾಗಿದೆಯಂತೆ, ಅವ್ರದ್ದು ಫೋನ್ ಫುಲ್ ಹಾಳಾಗಿದೆ. ಅಂತವ್ರು ಸಹಿತ ನಂಗೆ ಫೋನ್ ಮಾಡಿ, ಮೇಡಮ್ ನಿಮ್ದು ಟೆಲಿಪತಿ ವರ್ಕ್ ಆಯ್ತು, ನಂಗೆ ಫೋನ್ ಸಿಕ್ತು ಅಂತ ಹೇಳಿದ್ದಾರೆ ಗುರುಜಿ. ಎಲ್ಲೂ ಇಲ್ಲ, ಸಿಗುತ್ತೆ ಅಮ್ಮ, ನಿನ್ ಬಸ್ಸಲ್ಲಿ ಕಳ್ಕೊಂಡಿದ್ರು ಅವ್ರು ನಿನಗ್ ವಾಪಸ್ ತಂದು ಕೊಡ್ತಾರೆ, ಟೆನ್ಷನ್ ಆಗ್ಬೇಡಿ ಅಂತ ಹೇಳಿದಿಕ್ಕೆ ಅದು ಆಗಿದೆ. ಕೆಲವರು ಎಕ್ಸಾಮ್ ಪಾಸ್ ಆಗಿರ್ಲಿಲ್ಲ, ಫೇಲ್, ಎಷ್ಟು ಓದಿದ್ರು ಫೇಲ್ ಆಗ್ತಿದ್ರು. ಅವ್ರಿಗೆ ನಾವ್ ಇಲ್ಲಿಂದ ಟೆಲಿಪತಿ ಕಳ್ಸಿದ್ದು, ನೀನ್ ಏನು ಮಾಡ್ಬೇಡ, ನೀನ್ ಹೋಗಿ ಎಕ್ಸಾಮ್ ಬರೀ, ನಾನು ಇಲ್ಲಿಂದ ನಿನ್ಗೆ ಎನರ್ಜಿ ಪಾಸ್ ಮಾಡ್ತೀನಿ ಅಂದೆ. ಅವರು ಈಗ ಪಾಸ್ ಆಗಿದ್ದಾರೆ ಗುರುಜಿ. ಪಾಸ್ ಆಗಿ ಒಳ್ಳೆ ಗೋರ್ಮೆಂಟ್ ಕೆಲಸ ಸಿಕ್ಕಿದೆ ಗುರುಜಿ. ಹಾಗಾಗಿ ಪ್ರತಿಯೊಬ್ರುವೆ ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಟೆಲಿಪತಿ ಆಗ್ಲಿ ಒಂದು ರೇಖಿ ಆಗ್ಲಿ, ಯಾಕೆಂದ್ರೆ ಎರಡೂ ಕೈ ಬೇಕು ಗುರುಜಿ ನಮ್ಗೆ. ಒಂದ್ ಕೈಯಿಂದ ಏನೂ ಮಾಡಕ್ಕಾಗಲ್ಲ. ಟೆಲಿಪತಿ ಒಂದಿದ್ರೆ, ಒಂದು ರೇಖಿ ಇದ್ರೆ ಎರಡೂ ಕೈಯಿಂದ ನಾವ್ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳ್ತೀನಿ ಗುರುಜಿ. ಥ್ಯಾಂಕ್ ಯು ಇಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್. ಥ್ಯಾಂಕ್ ಯು ಗೀತಾ ಮ್ಯಾಮ್. ರೈಟ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. 4-5 ಮಾಸ್ಟರ್ಸ್ ಹಂಚ್ಕೊಳ್ಳುವಂತಹ ಒಂದು ಸಮಯ ಎಲ್ಲ ನೀವೇ ತಗೊಂಡ್ಬಿಟ್ಟಿದ್ದೀರಾ. ಯಾಕೆ ಅಂತಂದ್ರೆ ನಿಮ್ಮದು ಡೆಪ್ತ್ ಏನಂತಾರೆ, ಡೆಡಿಕೇಶನ್ ಮಾಸ್ಟರ್. ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದ್ರೆ. ನಾನೆಲ್ಲ ಕಲ್ತುಬಿಟ್ಟಿದ್ದೀನಿ ಅಂತ ಏನಾದ್ರೂ ನಾನು ಅನ್ಕೊಂಡಿದ್ರೆ ಅದು ತಪ್ಪು. ನಿಮ್ಮಿಂದ ನಾನು ಅಲ್ಲಿ ಒಂದು ದಿವಸ ನೈಟ್ ಕಳೆದಾಗ ಗೊತ್ತಾಗಿದ್ದು ಏನು ಅಂತಂದ್ರೆ, ಸಾಕಷ್ಟು ನಿಮ್ಮಲ್ಲಿ ನಾವು ಪರಿವರ್ತನೆ ತಗೋಬಹುದು. ಅಷ್ಟೊಂಥರದ್ದು ನಿಮ್ಮಲ್ಲಿ ಅಳವಡಿಸ್ಕೊಂಡಿದ್ದಾರೆ ಮೇಡಮ್. ಹೇಳೋದಕ್ಕೆ ತುಂಬಾನೇ ಇದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗ ಫಾರ್ಮ್ ಹೌಸ್ ಆಗಿರ್ಬೋದು, ಟೆಲಿಪತಿ ಕಾರ್ಯಾಗಾರ, ರೇಖಿ ಕಾರ್ಯಾಗಾರದಲ್ಲಿ ಅದರಲ್ಲಿ ನೀವು ತಗೊಂಡಿರುವಂತಹದ್ದು ಜ್ಞಾನ ಎಲ್ಲವನ್ನು ಒಂದೇ ಇದ್ರಲ್ಲಿ ಜ್ಞಾನದಲ್ಲಿ ಕವರ್ ಮಾಡಿದ್ದೀರಾ. ಒಂದು ಗುರುಜಿ,
ಇವ್ರದೊಂದು ಸಪರೇಟ್ ಕ್ಲಾಸೇ ಎಡಿಟ್ ಮಾಡ್ಬೋದು ಗುರುಜಿ. ಇದೇ ಎಸ್, ಒಂದು ಇವ್ರದ್ದು ಸ್ವಾಧ್ಯಾಯ ಆಗ್ಬಿಟ್ಟಿದೆ. ರೈಟ್. ಒಂದು ಹಾಗೆ ಗುರುಜಿ ನ್ಯೂ ಎನರ್ಜಿ ಬುಕ್ ನಾನು ತಗೋಬೇಕು ಅಂತ ಮನಸ್ಸಲ್ಲಿ ಬಂತು, ಬಟ್ ಆದ್ರೆ ಹೋಗ್ಲಿಲ್ಲ. ಯಶೋಧ ಮೇಡಮ್ ನನಗೆ ನ್ಯೂ ಎನರ್ಜಿ ಬುಕ್ ನನ್ಗೆ ಅಲ್ಲೇ ಕೊಡ್ಸಿದ್ರು ಗಿಫ್ಟ್ ಆಗಿ. ಹಾಗೆ ಆ ಗುರುಜಿ ಆಮೇಲೆ ಮೇಡಮ್ ನಮ್ಗೆ ಭಾರತಿ ಮೇಡಮ್ ಒಂದು ಕಿರು ಕಾಣಿಕೆ ಕೊಟ್ಟದ್ದು, ಅವರೆಲ್ಲ ಪ್ರೀತಿ ವಿಶ್ವಾಸ ನನ್ ನೋಡ್ತಾ ಇದ್ರೆ ಎಷ್ಟು ಯಾವ ತರ ಹಂಚ್ಕೊಳ್ಳೋದು ಖುಷಿನ ಅಂತಾನೆ ಅರ್ಥ ಆಗಲ್ಲ. ಆ ತರದ ಒಂದು ಅನುಭವಗಳು ಆಯ್ತು ಗುರುಜಿ ಮಹಾತಾರ್ ಫೌಂಡೇಶನ್ ಅಲ್ಲಿ ಮೊನ್ನೆ ಬಂದಿದ್ದು. ಹಾಗೆ ಗುರುಜಿ ಯೋಗ ಮುದ್ರಾ ಪ್ರಪಂಚ ಈಗ ಬುಕ್ಸ್ ನಾನು ತೋರಿಸ್ತಾ ಇದ್ದೀನಿ. ಆಮೇಲೆ ಸತ್ಯ ಪಯಣ, ನ್ಯೂ ಎನರ್ಜಿ ಯಶೋಧ ಮೇಡಮ್ ಗಿಫ್ಟ್, ಮತ್ತೆ ಶಿವಂಬು ಬುಕ್ಸ್, ಸಂಗಮ್ ಶರಣಂ ಗಚ್ಚಾಮಿ, ಲೋಪ್ಸಾಂಗ್ ರಾಂಪರ್ ಅವರ ನೀನೇ ಶಾಶ್ವತ. ಜಸ್ಟ್ ಬುಕ್ಸ್ ಇಟ್ಕೊಂಡಿದ್ದೀನಿ ಗುರುಜಿ, ಆದ್ರೆ ರಾತ್ರಿ ಎಲ್ಲಾನು ಒಂದ್ ಕಡೆ ತಗೊಂಡು ನೋಡ್ದಾಗ ಏನು ನಾನು ಸ್ವಾಧ್ಯಾಯ ಮಾಡ್ಲಿಲ್ವಲ್ಲ ಅಂತ ಮನಸ್ಸಿಗೆ ಬಂದಿದೆ. ಬಟ್ ಇನ್ಮೇಲೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಗುರುಜಿ. ಎಸ್, ಮಾಡಲೇಬೇಕು, ಪ್ರತಿಯೊಬ್ಬರು ಮಾಡಬೇಕು. ಈಗ ನಾವು ಮುದ್ರಗಲ್ಲಿ ಎಷ್ಟೋ ಹೇಳ್ತಾ ಇರ್ತೀವಿ, ನಿಮ್ಮ ಹತ್ರ ಈಗ ಮುದ್ರಾ ಪ್ರಪಂಚ ಬುಕ್ ಇದೆಯಲ್ಲ, ಅದೇ ಮುದ್ರಗಲ್ಲಿ ಮತ್ತೆ ನಿಮ್ಮ ಶೈಲಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ, ಆಯ್ತಾ? ಎಸ್ ಗುರುಜಿ, ಎಸ್ ಗುರುಜಿ. ನಿಮ್ಮ ಶೈಲಿಯಲ್ಲಿ ಅದೇ ಮುದ್ರವನ್ನು ತಗೊಂಡು ನಿಮ್ಗೆ ಏನು ಅರ್ಥ ಆಗಿದೆಯೋ ನಿಮ್ಮ ಶೈಲಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಅದು ಇನ್ನೂ ತುಂಬಾ ಜನಕ್ಕೆ ಅರ್ಥ ಆಗತ್ತೆ, ಜಾಸ್ತಿ ಅಳವಡಿಸ್ಕೊಂತಾರೆ, ಬೇಗ ಅಳವಡಿಸ್ಕೊಂತಾರೆ. ಅದು ಇಂಪಾರ್ಟೆಂಟ್. ಎಸ್ ಗುರುಜಿ. ಅಂದ್ರೆ ಬುಕ್ಸ್ ಎಲ್ಲ ನಾವು ಇಟ್ಕೊಂಡಿರ್ತೀವಿ, ಬಟ್ ಓಪನ್ ಮಾಡಿರೋದಿಲ್ಲ. ಈ ತರದ್ದೆಲ್ಲ ನಮ್ಮ ಮಾಸ್ಟರ್ಸ್ ಎಲ್ಲ ಅವರು ಸ್ವಾಧ್ಯಾಯ ಕೊಡ್ತಿರೋವಾಗ ನಮಗೂ ಕೊಡ್ಬೇಕು ಅನ್ಸುತ್ತೆ. ಜೊತೆಲಿ ನಾವ್ ಈ ತರ ಮೇಡಮ್ ಶೇರ್ ಮಾಡ್ಕೊಂಡ್ರು. ಇಂದ್ರಪ್ರಸ್ಥಕ್ಕೆ ಹೋದಾಗ ಅಲ್ಲಿ ನಮ್ಗೆ ಕಲ್ಪನೆನೇ ಇರೋದಿಲ್ಲ ನೋಡಿ. ಅವ್ರು ಅಲ್ಲಿ ಫೀಲಿಂಗ್ ಮಾಡಿದ್ನೆಲ್ಲ ಚಾಚೂ ತಪ್ಪದೆ ಮನಸ್ಸಿನ ಅಂತರಾಳದಿಂದ ಎಲ್ಲಾನು ಹೊರಗಡೆ ಹಾಕಿದ್ದಾರೆ. ಮಾಸ್ಟರ್ ಎಲ್ಲ ನೋಡಿ ನಾನು ಹೋಗ್ಬೇಕಾಗಿತ್ತು ಅಂತ ಮೆಸೇಜು ಹಾಕ್ತಾ ಇದ್ದಾರೆ. ಈ ರೀತಿ ನಾವು ಆಫ್ಲೈನ್ ಅಲ್ಲಿ ಕಾರ್ಯಾಗಾರದಲ್ಲಿ ನಾವು ಭಾಗವಹಿಸೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಗುರುಜಿ. ಅದು ತುಂಬಾ ಮುಖ್ಯ ಗುರುಜಿ. ಎಸ್, ಖಂಡಿತ. ನೆಕ್ಸ್ಟ್ ಮಾಡುವಾಗ ಎಲ್ಲರೂ ಪಾರ್ಟಿಸಿಪೇಟ್ ಆದ್ರೆ ಸೊ ಅದೆಲ್ಲ ಗೊತ್ತಾಗತ್ತೆ, ಪ್ರತ್ಯಕ್ಷವಾಗಿ ಅವರೇ ಅನುಭವ ತಗೊಂತಾರೆ. ಇಲ್ಲಿ ಏನಾಗ್ತಿದೆ ಅಂದ್ರೆ ಗುರುಜಿ, ಮಹಾವತಾರ್ ಫೌಂಡೇಶನ್ ಇಂದ 100ಕ್ಕೆ 100ರಷ್ಟು ಏನು ಕೊಡ್ಬೇಕು ಜ್ಞಾನ ಇಲ್ಲಿ ಪ್ರತಿಯೊಂದು ಕೊಡ್ತಾ ಇದೆ. ಈಗ ಆಫ್ಲೈನ್ ಕಾರ್ಯಾಗಾರ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು, ಆದ್ರೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸ್ಕೊಂಡ್ಬಿಟ್ರೆ ಅದಕ್ಕೊಂದು ಕರೆಕ್ಟ್ ಸಾರ್ಥಕತೆ ಸಿಗುತ್ತೆ ಅಂತ ನನ್ನ ಅನಿಸಿಕೆ ಗುರುಜಿ. ಎಸ್, ಸಮಯ ಬರುತ್ತೆ, ಉಪಯೋಗಿಸ್ಕೊಂತ ಇದ್ದಾರೆ, ಇನ್ನೂ ಸಮಯ ಬರುತ್ತೆ, ಹೆಚ್ಚು ಜನ ತಗೊಂಡಂತ ಅವಕಾಶ ಬರುತ್ತೆ. ಎಸ್ ಗುರುಜಿ. ಎಸ್, ನೆಕ್ಸ್ಟ್ ವೆಂಕಟ್ರಾಮ್ ಸರ್ ಮಾತಾಡ್ತಾರೆ. ವೆಂಕಟ್ರಾಮ್ ಸರ್, ಎಸ್, ರೈಟ್. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ಎಲ್ಲರಿಗೂ ವಂದನೆ ಮಾಡ್ತಾ. ನಿನ್ನೆ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿತ್ತು. ಯಾವಾಗಲೂ ನಮ್ದೊಂದು 30 ಜನ 25 ಜನ ಬರ್ತಾ ಇದ್ರು ಗುರುಜಿ. ಆದ್ರೆ ನಿನ್ನೆ ಕಾರ್ಯಕ್ರಮ ಸ್ಟ್ರೆಂತ್ ಜಾಸ್ತಿ ಆಯ್ತು, ಆದ್ರೆ ಧ್ಯಾನನೂ ಅಷ್ಟೇ ಚೆನ್ನಾಗಾಯ್ತು. ಧ್ಯಾನ ಮತ್ತೆ ಎಲ್ಲರ ಅನುಭವ ಹೇಳಿದ್ರು, ತಮ್ಗೆ ಆಗದಂತ ಕೆಲವೊಂದು ಅನುಭವ ಹೇಳಿದ್ರು. ಯೂನಿವರ್ಸ್ ಇಲ್ಲಿಂದ ಬಂದಿರೋಂಥ ಶಕ್ತಿ ನಮ್ಗೆ ತುಂಬಾ ಶಕ್ತಿ ಕೊಡ್ತು ಅಂತ ಹೇಳಿದ್ರು. ಮತ್ತೆ ಕೆಲವರು ತಮ್ಗೆ ಇನ್ನ ಕೆಲವು ಬಣ್ಣಗಳು ಈ ರೀತಿ ಎಲ್ಲ ನಮಗೆ ಕಂಡು ಬಂದಿದೆ ಅಂತ. ಇಂಥ ಒಂದು ಸಮಯನ ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡಂತ ನಮ್ಮ ಜ್ಞಾನಿಗಳಿಗೆ ನಿಜವಾಗ್ಲೂ ನಾವು ಕೃತಜ್ಞತೆ ತಿಳಿಸ್ತೀವಿ. ಆದ್ರೆ ಇನ್ನ 2 ಸಾರಿ ಇದೆ. ಆ 2 ಸಾರಿನೂ ಎಲ್ಲರೂ ತಪ್ಪದೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಪೂರ್ಣವಾಗಿ ಅದೆಷ್ಟು ಸಮಯ ಇದೆಯೋ ಅಷ್ಟು ಸಮಯನೂ ಧ್ಯಾನಕ್ಕೇನೆ ನಾವು ಮೀಸಲಿಟ್ಟಿದ್ವಿ. ಆ ಸಮಯನ ಬೇರೆದಕ್ಕೆ ಉಪಯೋಗಿಸ್ಲಿಲ್ಲ. ಸಂಪೂರ್ಣವಾಗಿ 1 ಗಂಟೆ ಕಾಲ 30 ನಿಮಿಷ ಸಂಗೀತ ಮತ್ತೆ 30 ನಿಮಿಷ ಮೌನ ಧ್ಯಾನ ಮಾಡಿದ್ವಿ ತಾವು ಹೇಳ್ದಂಗೆ. ಅದರಿಂದ ಎಲ್ಲರಿಗೂ ಒಳ್ಳೆ ಅನುಭವ ಆಗಿದೆ. ಮತ್ತೆ ಕೆಲವರಿಗಂತೂ ನಿಜವಾಗ್ಲು ಇಷ್ಟು ಬೇಗ ಮುಗಿದೋಯ್ತಾ, ಎಷ್ಟು ಬೇಗ ಆಗೋಯ್ತು ಅಂತ ಅವರ ಅನ್ಸ್ಕೊಂಡಿದ್ದಾರೆ ಗುರುಜಿ. ಅಂತ ಅನುಭವ ಆಗಿದೆ. ಈ ರೀತಿ ಧ್ಯಾನ ಮಾಡೋದ್ರಿಂದ ನಮ್ಗೆ ಯೂನಿವರ್ಸಲ್ಲಿಂದ ಒಳ್ಳೆ ಶಕ್ತಿ ಸಿಗ್ತದೆ ಅಂತ ನಮಗೂ ಅನುಭವ ಆಯ್ತು. ಇಂಥ ಒಂದು ಧ್ಯಾನನ ಆಗಾಗ ನಾವು ಮಾಡ್ತಾ ಇದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ನನ್ನ ಅನುಭವ. ಆದ್ರಿಂದ ಎಲ್ಲಾ ಆತ್ಮ ಬಂಧುಗಳಿಗೂ ಒಂದೇ ಒಂದು ನನ್ನ ಮನವಿ, ಇವಾಗ ಏನು ಜಾಯಿನ್ ಆಗಿದ್ರ ಇದರ 2ರಷ್ಟು ನೆಕ್ಸ್ಟ್ ಒಂದು ಸಮಯಕ್ಕೆ ಜಾಯಿನ್ ಆಗಿ, ಅದ್ರ ಜೊತೆಗೆ ನಿಮ್ಮ ಸುತ್ತಮುತ್ತ ಸ್ಕೂಲ್ಗಳಾಗ್ಬೋದು, ಇಲ್ಲ ನಿಮ್ಮ ಒಂದು ಸಂಘ ಸಂಸ್ಥೆಗಳಾಗ್ಬೋದು, ಅಲ್ಲೂ ಕೂಡ ಇದನ್ನ ಪ್ರಾರಂಭಿಸಿ ಅಂತ ಹೇಳ್ತೀನಿ.
ಯಾಕೆಂದ್ರೆ ಕೆಲವು ಮಿತ್ರರು ಆ ಸ್ಕೂಲಲ್ಲೇ ಆ ಮಕ್ಕಳ ಜೊತೆ ಅವರು ಧ್ಯಾನ ಮಾಡಿದ್ದಾರೆ. ಅದೇ ಸಮಯ ಸಂಪೂರ್ಣವಾಗಿ ಆ ಸಮಯನ ಮಕ್ಕಳ ಜೊತೆ ಧ್ಯಾನ ಮಾಡಿ ಅದನ್ನ ವಿಡಿಯೋನು ಹಾಕಿದ್ದಾರೆ. ಕೆಲವು ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೂ ಅವರು ಅದನ್ನ ಹಂಚ್ಕೊಂಡಿದ್ದಾರೆ ಗುರುಜಿ. ಆದ್ರಿಂದ ದಯವಿಟ್ಟು ಎಲ್ಲಾ ಆತ್ಮ ಬಂಧುಗಳಿಗೂ ಈ ನೆಕ್ಸ್ಟ್ ನಮ್ಮ ಸೋಮವಾರ ಏನು ಬ್ಯಾಚ್ ಇದೆ 12 ಗಂಟೆಯಿಂದ 1:30ವರೆಗೂ ಆ ಸಮಯನ ಸದುಪಯೋಗಪಡಿಸ್ಕೊಳ್ಳಿ. ಎಲ್ಲರೂ ಧ್ಯಾನಕ್ಕೆ ಬನ್ನಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಥ್ಯಾಂಕ್ ಯು ಗುರುಜಿ. ರೈಟ್. ಥ್ಯಾಂಕ್ ಯು ಸರ್. ಎಸ್, ಪ್ರತಿಯೊಬ್ರು 11:30 ಅಲ್ವಾ? ಸೊ 11:30 ಪ್ರತಿದಿನ ಪ್ರತಿದಿನ 11:30 ಗುರುಜಿ. 11:30 ಕಾರ್ಯಕ್ರಮಕ್ಕೆ 11:30 ಸಂಗೀತ ಧ್ಯಾನ ಮತ್ತೆ ಮೌನ ಧ್ಯಾನಕ್ಕೆ ಪ್ರತಿಯೊಬ್ಬರು ಭಾಗವಹಿಸಿ ಅದರ ಫಲಿತ ಎಲ್ಲರೂ ತಗೋಬೇಕಂತ ಮತ್ತೆ ಒಂದ್ಸರಿ ವಿನಂತಿ ಮಾಡ್ತಾ ಇದೀವಿ. ಯಾಕಂದ್ರೆ ಆ ಸಮಯದಲ್ಲಿ ಯಾರೇ ಫ್ರೀ ಇದ್ರು ಅದರಲ್ಲಿ ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಎಷ್ಟು ಸಮಯ ಇದ್ರೂ ಸಾಕು. ಅಷ್ಟು ಸಮಯದಲ್ಲಿ ಕೂತ್ಕೊಂಡು ಎಲ್ಲರ ಜೊತೆಗೆ ಧ್ಯಾನ ಮಾಡಿ. ಓಕೆ, ಅದನ್ನ ಉಪಯೋಗಿಸ್ಕೊಳ್ಳಿ, ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಸೊ ಬೆಳಗ್ಗೆ ಸಮಯದಲ್ಲಿ ಎಸ್ಪೆಷಲಿ ಹೌಸ್ ವೈಫ್ಸ್ ಅವ್ರಿಗೆಲ್ಲ ತುಂಬಾ ಕೆಲಸ ಇರತ್ತೆ ಅಲ್ವಾ? ಆ ಸಮಯದಲ್ಲಿ ಕೇಳಿಸ್ಕೊಂತಾರೆ, ಬಟ್ ಧ್ಯಾನ ಮಾಡಕ್ ಆಗೋದಿಲ್ಲ. ಬೆಳಗ್ಗೆ ಸಮಯ ಎಸ್ಪೆಷಲಿ 6 o'clock ಆ ಸಮಯದಲ್ಲಿ ನಾವು ಧ್ಯಾನ ಮಾಡಿಸೋದೇ 5:45 ಈ ವೇದಿಕದಲ್ಲಿ 6:25 ಮಾಡಿಸ್ತೀವಿ. ಆ ಸಮಯದಲ್ಲಿ ನೀವು ಬಿಜಿ ಇದ್ರು ಈ ಧ್ಯಾನವನ್ನು ಮಿಸ್ ಮಾಡಕೋಬೇಡಿ. ಎಲ್ಲ ಹೌಸ್ ವೈಫ್ಸು, ಎಲ್ಲ ಹೆಣ್ಮಕ್ಳು ಖಂಡಿತವಾಗಿ ಈ 11:30 ಕಾರ್ಯಕ್ರಮ, 11:30 ಸಂಗೀತ ಧ್ಯಾನ ಕಾರ್ಯಕ್ರಮ 1 ಗಂಟೆ ನಿಮ್ಗೋಸ್ಕರ ಮೀಸಲಾಗಿದೆ. ದಯವಿಟ್ಟು ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಸೊ ಅದ್ಭುತವಾದ ಹಲವಾದ ಧ್ಯಾನ ಮಾಡೋಕ್ಕೆ ಪ್ರಯತ್ನ ಮಾಡಿ. ಪ್ರತಿ ದಿವಸ ಪೂರ್ತಿ ನಿಮ್ಮ ಮನೋಮಯ ಕೋಶವನ್ನು ಸ್ವಚ್ಛಗೊಳಿಸ್ಕೊಳ್ಳಿ, ಪ್ರಾಣಶಕ್ತಿಯನ್ನು ಪಡ್ರಿ ಹೆಚ್ಚಾಗಿ. ಸೊ ಆ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು, ಮತ್ತೆ ನಾವೆಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ರೈಟ್. ಆಮೇಲೆ ಗುರುಜಿ, ಶುಕ್ರವಾರ ತಾವ್ ಹೇಳ್ದಂಗೆ ಒಂದು ಚಕ್ರ ಧ್ಯಾನ ಮಾಡಿಸಿ ಅಂತ ಹೇಳಿದಾರ. ಅದನ್ನ ಶುಕ್ರವಾರ ಅದಕ್ಕೆ ಒಂದೇ ದಿವಸ ಒಂದು ಚಕ್ರ ಧ್ಯಾನ ಮಾತ್ರ, ಪ್ರತಿ ವಾರಕ್ಕೆ ಒಂದು ಚಕ್ರ ಧ್ಯಾನ ಹತ್ರ ಮಾಡ್ಸೋಣ ಅಂತ ನಾವ್ ಹೇಳಿದ್ರೆ ಅದನ್ನ ಈ ವಾರದಿಂದ ಮಾಡ್ತೀವಿ. ಸರ್, ಕರೆಕ್ಟ್. ಒಂದೇ ಚಕ್ರದ ಮೇಲೆ ಧ್ಯಾನ ಮಾಡಿ ಸಾಕು. ಸಂಪೂರ್ಣವಾಗಿ ಒಂದೇ ಚಕ್ರದ ಮೇಲೆ ಒಂದು. ರೈಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಕ್ಕೂ ನಾವೆಲ್ಲರೂ ನಮ್ಮ ವೆಂಕಟರಾಮ್ ಅವರಿಗೆ, ನಮ್ಮ ಗುರುಗಳಿಗೆ ಸೊ ಧನ್ಯವಾದ ತಿಳಿಸ್ತೀವಿ. ಗುರುಜಿ, ವೆಂಕಟರಾಮ್ ಗುರುಜಿಗೆ ಕ್ಲಾಪ್ಸ್ ಹಾಕೋಣ ಎಲ್ರು. ಎಸ್, ತುಂಬಾ ಒಂದು ಸೇವಾ ಮನೋಭಾವ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಹೌದು, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಸೂಪರ್. ಯಶೋಧ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ಅಂದ್ರೆ ನಮ್ಮನೆಯವ್ರು ಬದಲಾಗ್ಬಿಟ್ರು, ನನಗೆ ಅದು ಖುಷಿ ಆಗ್ತಿದೆ. ಇವತ್ತು 20 ನಿಮಿಷ ಧ್ಯಾನ ಮಾಡಿದ್ದಾರೆ, ನಿನ್ನೆ 10 ನಿಮಿಷ ಧ್ಯಾನ ಮಾಡಿದ್ದಾರೆ. ಅದು ಪದ್ಮಾಸನ ಹಾಕೊಂಡ್ ಮಾಡಿದ್ದಾರೆ. ಮೇಡಮ್, ದಿನಾ ಒಂದೊಂದು ನಿಮ್ಗೆ ಏನ್ ಬದಲಾವಣೆ ಕಾಣಿಸ್ತೋ ದಿನಾ ಒಂದೊಂದು ಹೇಳಿ, ಎಲ್ಲಾ ಒಟ್ಟಿಗೆ ಹಂಚ್ಕೋಬೇಡಿ. ನಿಮ್ ಬಾಯಿಂದ ನಾವು ಕೇಳೋದಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಮೇಡಮ್. ತುಂಬಾ ಹೆಲ್ಪ್ ಮಾಡ್ತಾರೆ, ಒಳಗ್ ಅಡ್ಗೆ ಮನೆಗೆಲ್ಲ ಬಂದು ತುಂಬಾ ಹೆಲ್ಪ್ ಮಾಡ್ಕೊಡ್ತಿದ್ದಾರೆ. ಇವತ್ತು ಹುಳ್ಳಿಕಾಳು ಚಟ್ನಿ ಅವರೇ ಮಾಡ್ತಿದ್ದಾರೆ, ನಾನ್ ರೊಟ್ಟಿ ಮಾಡ್ತಿದ್ದೀನಿ, ರಾಗಿ ರೊಟ್ಟಿ ಹುಳ್ಳಿಕಾಳು ಚಟ್ನಿ. ಎಲ್ಲಿ ಸರ್ ಜೊತೆ ಮಾತಾಡೋ ಒಂದ್ ಭಾಗ್ಯ ಇದೆಯಾ? ಸರ್ ನಮಸ್ತೆ. ನಮಸ್ಕಾರ. ನಿಮ್ಮಲ್ಲಿನ ಭಾರಿ ಧ್ಯಾನದ ಬದಲಾವಣೆ ಕಂಡು ನಿಮ್ಮ ಏನ್ ಹೇಳ್ತಾರೆ ಅರ್ಧಾಂಗಿ ತುಂಬಾ ಖುಷಿ ಪಡ್ತಿದ್ದಾರೆ. ಇದೇ ರೀತಿ ಇನ್ನು ಹೆಚ್ಚಿಗೆ ಖುಷಿ ಪಡಿಸಿ ಅವ್ರಿಗೆ. ನಮ್ಮೆಲ್ರಿಗೂ ಖುಷಿ ಆಗ್ತಾ ಇದೆ. ಮಾತಾಡಿ ಸರ್. ತುಂಬಾ ಒಳ್ಳೇದು. ಓಕೆ ಸರ್, ನೆಕ್ಸ್ಟ್ ಇನ್ನು ಹೆಚ್ಚಿಗೆ ಮಾತಾಡ್ತೀರಾ ಅಂತ ಭಾವಿಸ್ತೀನಿ. ಆಯ್ತು ಮೇಡಮ್, ಮಾತಾಡೋಣ. ಆಯ್ತು, ಓಕೆ. ಓವರ್ ಟು ಯು ಮೇಡಮ್. ಯಶೋಧ ಮೇಡಮ್. ಇಷ್ಟು ಬದಲಾವಣೆ ಆಗಿದೆಯಲ್ಲ ಮೇಡಮ್, ಫುಲ್ ಭರವಸೆ ಇದೆ. 100% ನಮ್ಮ ಮನೇನು ಕೂಡ ಒಂದು ಧ್ಯಾನಿಗಳ ಪವಿತ್ರವಾದ ಮನೆ ಆಗುತ್ತೆ ಅಂತ ನಾನು ಕೂಡ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಮನೆಯವ್ರು ಫಸ್ಟ್ ನಮ್ಮನೆ ಬದಲಾದ್ರೆ ಎಲ್ಲರನ್ನು ಬದಲಾಯಿಸಕ್ ನಮಗೆ ಖುಷಿ ಆಗುತ್ತೆ ಮೇಡಮ್. ಅದೊಂದು ಹೇಳಕ್ ಬಹಳ ಇಷ್ಟ ಆಗುತ್ತೆ ನನಗಂತೂ. ನಮ್ಮ ಮನೆಯವರೇ ಬದಲಾಗಿಲ್ಲ ಅಂತಂದ್ರೆ ನಾವ್ ಹೇಳ್ಕೊಳಕ್ಕೆ ನೋಡಪ್ಪ ನಮ್ಮೊಳಗೆ ಇಷ್ಟೊಂದಿದೆ, ಏನ್ ಹೇಳ್ಕೊಳ್ಳೋದು ಅಂತ ಎಲ್ಲೋ ಒಂದ್ ಕಡೆ ತಲೆಯಲ್ಲೂ ಇತ್ತು. ಈಗ ಅವ್ರು ಬದಲಾಗಿರೋದ್ರಿಂದ ನನಗೆ ಬಹಳ ಖುಷಿ ಆಗ್ತಿದೆ ಮೇಡಮ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಜಿ. ಮೇಡಮ್ ಅವ್ರ ಒಂದ್ ಮಾತು ಅವತ್ತಿಂದ ಹೇಳ್ತಾ ಇದ್ದೇನೆ, ಇದು ನಮ್ಗೆ ಒಂದೇ ಕುಟುಂಬ, ವಸುದೈವ ಕುಟುಂಬ ಅಂತ. ಜೊತೆಗೆ ಇದು 21ನೇ ಶತಮಾನ ಅನುಭವ ಮಂಟಪ. ದಯವಿಟ್ಟು ಈ ಮಂಟಪದಲ್ಲಿ ಮನೆಯವರು, ಸಂಬಂಧಿಕರು ಎಲ್ಲ ಸೇರಿ ನಾವು ಒಂದೇ ಕುಟುಂಬಕ್ಕೆ ಆಗೋಣ. ಈ ಅನುಭವ ಮಂಟಪಕ್ಕೆ ನಾವು ಜಾಯಿನ್ ಆಗೋಣ, ಅದನ್ನ ಪ್ರಯತ್ನ ಮಾಡೋಣ ಎಲ್ಲಾರು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಗುರುಜಿ. ಈ ಅನುಭವ ಮಂಟಪದ ಗುರುಗಳು ನಮ್ಮ ರಂಗನಾಥ್ ಗುರುಜಿಗಳು. ಅಂದ್ರೆ ಅವರು ಬಸವಣ್ಣವ್ರ ಇದ್ದಂಗೆ, ನಾವೆಲ್ಲ ಅವ್ರ ಅನುಯಾಯಿಗಳು. ಈ ಮಂಟಪದಲ್ಲಿ ಎಲ್ಲಾರು ಒಟ್ಟಿಗೆ ಹೋಗೋಣ.
21ನೇ ಶತಮಾನದ ಅನುಭವ ಮಂಟಪ. ಧನ್ಯವಾದಗಳು ಗುರುಜಿ, ಧನ್ಯವಾದಗಳು. ನಾವೆಲ್ಲರೂ ಬಸವಣ್ಣವ್ರೆ, ನಾವೆಲ್ಲರೂ ಬಸವಣ್ಣವ್ರೆ, ಒಬ್ರಲ್ಲ, ಎಲ್ಲರೂ. ಎಸ್, ಓಕೆ, ರೈಟ್. ಥ್ಯಾಂಕ್ ಯು ಸರ್. ಈಗ Right. ಸಣ್ಣಗೌಡ್ರು ಹೇಳ್ತಾ ಇದ್ದಾರೆ ಯಶೋಧ ಮೇಡಮ್ ಬಾಯಿ ತುಂಬಾ ಖುಷಿಯಾಗಿ ಹೇಳ್ತಾರೆ ಅಂತ, ನೀವು ಆನ್ಲೈನ್ ತುಂಬಾ ಬಂದ್ ಮಾತಾಡ್ಬೇಕು. ಸ್ವಾಮಿ ಸರ್. ನಮಸ್ತೆ ಮೇಡಮ್. ನಿನ್ನೆ ಗುರುಗಳೇ ತುಂಬಾ ಚೆನ್ನಾಗಿತ್ತು ಗುರುಗಳೇ, ಧ್ಯಾನದ್ದು 11 o'clock ತುಂಬಾ ಚೆನ್ನಾಗಿತ್ತು. ಬಟ್ ನನ್ನ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಇಲ್ಲಿ. ಏನಂದ್ರೆ ಈ ನೆಂಟ್ರ ಮನೆಗೆ ಬಂದಿದ್ದು, ಯಾವ್ದೋ ಒಂದು ಜಾತ್ರೆ ಐತೆ ಅಂತ ಹೇಳಿ ಅಲ್ಲಿ ಸ್ವಲ್ಪ ಇದಾಗುತ್ತೆ ಅಂತ ಹೊರಗಡೆ ದೇವಸ್ಥಾನಕ್ಕೆ ಹೋದೆ. ಅಲ್ಲೇ ಒಂದ್ ಸ್ವಲ್ಪ ದೂರ ಇದೆ, ಒಂದ್ 1/2 ಕಿಲೋಮೀಟರ್. ಅದು ಒಂದು ಸ್ವಲ್ಪ ಕಾಡಲ್ಲಿದೆ. ಅಲ್ಲಿ ಹೋದೆ. ಅಲ್ಲಿ ನೋಡಿದ್ರೆ ಒಂದ್ 2-3 ಜನ ಇದ್ರು, ಪೂಜೆಗೆ ಬಂದಿದ್ರು. ಬಟ್ ಅದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಆಮೇಲೆ ಜನ ಜಾಸ್ತಿ ಆಗ್ಬಿಟ್ರು, ಕುಂತ್ಕೊಂಡ್ಬಿಟ್ಟೆ ಸಿಕ್ಕಾಬಿಟ್ಟೆ ಗಲಾಟೆಗಳು ಆಗೋಯ್ತು. ನನಗೆ ಧ್ಯಾನ ಮಾಡಕ್ಕೆ ಇದಾಗಲಿಲ್ಲ. ಒಂದ್ 20 ನಿಮಿಷ ಸ್ವಲ್ಪ ಪರವಾಗಿಲ್ಲ, ಆಮೇಲೆ ಸರಿ ಆಯ್ತು. ಅಷ್ಟೊತ್ತಿಗೆ ಏನ್ ಮಾಡಿದಾರೆ ಅಂದ್ರೆ, ಈ ದೇವಸ್ಥಾನಕ್ಕೆ ಬಂದರೆಲ್ಲ ಈ ಪ್ರಸಾದ ಕೊಡೋದಿಕ್ಕೆ ಕೂಗ್ತಾವ್ರೆ. ಏನ್ ಮನೆಗ್ ಬಿಡೋರಲ್ಲ, ಇಷ್ಟಂದ್ರಲ್ಲ ಪ್ರಸಾದ. ಇವರು ಎದ್ದೇಳ್ರಿ ಅಂತಾರೆ. ನನಗೆ ಕಣ್ ಬಿಡೋದ್ ಬೇಡ ಅಂತ ಏನಾರ ಅಲ್ಲಿ ಸುಮ್ಮನೆ ಆಗ್ಬಿಟ್ಟೆ. ಅವ್ರ ಇದು ಬರುತ್ತೆ ನೋಡ್ರಿ, ಕರ್ಗಡ್ ಬಂತ ಅಂತ ಮಾಡ್ತಾರಲ್ಲ, ಅದ್ ಕೈ ಎರಡು ಲಾಕ್ ಮಾಡಿದ್ರೆ ಮುಂದೆಲ್ಲ ಇಟ್ಬಿಟ್ಟವ್ರೆ ಅವಲಕ್ಕಿ ಪ್ರಸಾದ ಎಲ್ಲ. ಆಮೇಲೆ ಲಾಸ್ಟಿಗೆ ಬಂದು ಯಾರು ಬಡ್ದು ಎಬ್ಬರ್ಸಿರು. ಇನ್ನೇನ್ ಮಾಡ್ತೇವೆ, ಕಣ್ ಬಿಡ್ಬೇಕಾಯ್ತು, ಬಿಟ್ಬಿಟ್ಟೆ. ಅವಾಗ 10 ನಿಮಿಷ ಇತ್ತು, 12 ಗಂಟೆ ಸರ್ ಗುರುಗಳೇ. ನೋಡಿದ್ರು ವಿಚಿತ್ರ. ಅಂದ್ರೆ ಸರ್ ನೆಟ್ವರ್ಕ್ ಇಶ್ಯೂ ಇದೆ, ನಾನು ಹೇಳ್ಬಿಡ್ತೀನಿ. ಈಗ ಎಲ್ರಿಗೂನು ಅದು ಲೌಡ್ ಸ್ಪೀಕರ್ ಕೇಳಿಸಿಲ್ಲ, ಡಿಸ್ಟರ್ಬೆನ್ಸ್ ಬರ್ತಾ ಇದೆಯಲ್ಲ. ಹಾ ಮೇಡಮ್, ಸ್ವಲ್ಪ ಜನಗಳಿದಾರೆ ಇಲ್ಲಿ. ವೆಂಕಟನ್ ಸರ್ ನಿಮ್ ಕಡೆಯಿಂದ ಮ್ಯೂಟ್ ಮಾಡ್ಕೊಳ್ಳಿ. ನನ್ ಕಡೆ ಗುರುಜಿ ಹೇಳ್ತಾರೆ. ಇಲ್ಲ, ಸ್ವಾಮಿ ಅವ್ರ ಕಡೆಯಿಂದ ಅಲ್ಲಿ ಏನೋ ಔಟ್ಸೈಡ್ ಇದ್ದಾರೆ ಅವರು, ಸ್ವಲ್ಪ ಡಿಸ್ಟರ್ಬೆನ್ಸ್. ಹಾ ಸರ್, ಡಿಸ್ಟರ್ಬೆನ್ಸ್ ಇದೆ, ಮ್ಯೂಟ್ ಮಾಡ್ಕೊಂಬಿಡಿ ಸರ್, ಮ್ಯೂಟ್ ಮಾಡ್ಕೊಂಬಿಡಿ. ಗುರುಜಿ ಅವ್ರು ಹೇಳ್ತಾರೆ, ನಿನ್ನೆ ಪೋರ್ಟಲ್ ಧ್ಯಾನದಲ್ಲಿ ಕೂತಿದ್ದಾರೆ. ಅಲ್ಲಿ ಅವ್ರಿಗೆ ಮನೇಲಿ ಅವಕಾಶ ಆಗಿಲ್ಲ, ದೇವಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಧ್ಯಾನ ಚೆನ್ನಾಗಾಗಿದೆ. ಆಮೇಲೆ ಎಲ್ಲಾ ದೇವಸ್ಥಾನದಲ್ಲೆಲ್ಲ ಸೇರಿದ್ದಾರೆ. ಏನಪ್ಪ ಇವ್ರು ಹಿಂಗೆ ಕೂತ್ಬಿಟ್ಟಿದ್ದಾರೆ ಏನು ಅನ್ಬಿಟ್ಟು ಜನಗಳಿಗೆಲ್ಲ ಆಶ್ಚರ್ಯ. ಆಕ್ಚುಲಿ ಅವ್ರಿಗೆ ಧ್ಯಾನ ಅಂತ ಗೊತ್ತಾಗಿಲ್ಲ, ನಿದ್ರೆ ಮಾಡ್ಕೊಂಡು ಇಲ್ಲೇ ಕೂತಿದಾರಲ್ಲ ಅಂತ ಎಲ್ಲಾ ಬಡ್ದು ಎಬ್ಬರ್ಸಿದ್ರಂತೆ. ಆ ತರ ಹೇಳ್ತಾ ಇದಾರೆ ಅವರು. ಅಷ್ಟು ಧ್ಯಾನದಲ್ಲಿ ನಾನ್ ಮಾಡ್ಲೇಬೇಕು ಈ ಅದ್ಭುತವಾದ ಧ್ಯಾನ ಅಂತ ನಮ್ ಸ್ವಾಮಿ ಸರ್ ಅಲ್ಲೂ ಕೂಡ ಧ್ಯಾನ ಮಾಡಿದ್ದಾರೆ. ಖುಷಿಯಾದ ವಿಚಾರ ಸರ್, ಥ್ಯಾಂಕ್ ಯು. ಮತ್ತೆ ಪ್ರಸಾದ ಎಲ್ಲ ಅವ್ರ ಮುಂದೆ ಇಟ್ಟು ಹೋಗಿದ್ರಂತೆ, ಅವ್ರ ಕಡೆಯಲ್ಲಿ ಕೈಯಲ್ಲಿ ಪ್ರಸಾದ ಎಲ್ಲ ಹೇಳ್ತಾ ಇದ್ರು ಮೇಡಮ್. ಇಲ್ಲ, ಅವ್ರ ಕೈನ ತೆಗೆದು ಕೈಯಲ್ಲಿ ಇಟ್ಬಿಟ್ಟು ಪ್ರಸಾದ ಹೋಗಿದ್ದಾರಂತ ಅವ್ರಿಗೆ. ಇನ್ ಸ್ವಲ್ಪ ಜನ ತಿಲಕ ಹಚ್ಚಿ ಹೋಗಿದ ಜನ ಹೇಳಕ್ಕಾಗಲ್ಲ. ಇವ್ರು ಯಾರೋ ದಕ್ಷಿಣೆನೂ ಕೂಡ ಇಟ್ಟೋಗಿದ್ರಂತೆ. ಇಲ್ಲ, ಹತ್ರ ಏನಿಲ್ಲ, ಪ್ರಸಾದ ಇಟ್ಬಿಟ್ಟು ಹೋಗಿದ್ದಾರೆ. ಆಮೇಲೆ ಅವರು ತಗೊಂಡು ಅಂತ ಹೇಳಿದ್ರು. ಅಂದ್ರೆ ಧ್ಯಾನದಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡ್ಕೋಬೇಕು. ಅವ್ರು ಇದ್ ಮಾಡೋದೇನ್ ಬೇಡ, ಅಷ್ಟು ಇನ್ವಾಲ್ವ್ ಆಗ್ತಾರೆ ಅಂದ್ರೆ ಆ ಸಮಯ ಎಷ್ಟು ಒಳ್ಳೇದು, ಇಂತ ಒಂದು ಅದ್ಭುತವಾದ ಒಂದು ಸಮಯನ ನಾವು ಉಪಯೋಗಿಸ್ಕೊಂತ ಇದ್ರಿ. ದಯವಿಟ್ಟು ಎಲ್ಲಾ ಧ್ಯಾನಿಗಳು ಅರ್ಥ ಮಾಡ್ಕೊಳ್ಳಿ. ಇಂಥ ಸಮಯ ಸಿಗೋದು ನಮ್ಗೆ ಅಪರೂಪ. ಈ ಅಪರೂಪ ಸಮಯನ ನಾವು ಉಪಯೋಗಿಸ್ಕೊಂಡು ಎಲ್ಲಾರು ತಪ್ಪುದೀರ ಆ 12 ದಿನ ನಾವು ಆ ಧ್ಯಾನ ಮುಂದುವರ್ಸೋಣ. ತಪ್ಪದೆ ಎಲ್ಲರೂ ಭಾಗವಹಿಸಿದ್ರು. ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಈ ಮೂಲಕ ಮತ್ತೊಂದ್ಸಲ ಇಲ್ಲಿ ಪ್ರಸ್ತುತ ಪಡಿಸೋದು ಏನು ಅಂದ್ರೆ, ಮತ್ತೆ 18ನೇ ತಾರೀಕು 21ನೇ ತಾರೀಕು ಇದೇ 2 ಪೋರ್ಟಲ್ ಇರುತ್ತೆ. ಅದಕ್ಕೆ ಯಾರು ಕೂಡ ತಪ್ಪಿಸ್ಕೋಬಾರ್ದು ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಟೈಮಿಂಗ್ಸ್ ನೋಡ್ಕೊಳ್ಳಿಮ್ಮ. ಟೈಮಿಂಗ್ಸ್ ನೋಡ್ಕೊಂಡು ಒಂದ್ ದಿವಸ ಮುಂದೆನೆ ಮೆಸೇಜ್ ಹಾಕುವಾಗ ಪರ್ಟಿಕ್ಯುಲರ್ಲಿ ಆ ಟೈಮಲ್ಲಿ ನಮ್ಮ ಪ್ರೋಗ್ರಾಮ್ ಇದ್ರೆ ಅದಕ್ಕೆ ಜೋಡಿಸಿ, ಇಲ್ಲ ಅಂದ್ರೆ ಪ್ರತ್ಯೇಕವಾಗಿ ಧ್ಯಾನ ಮಾಡಿಸ್ಬೇಕು. ಗುರುಜಿ 21ನೇ ತಾರೀಕು 2 ಗಂಟೆಗೆ ಆಗುತ್ತೆ. ಅದೊಂದು ಸಮಯ ಮಿಸ್ ಆಗುತ್ತೆ. ಮತ್ತೆ ಇನ್ನೊಂದು ಮಾತ್ರ ಸೋಮವಾರ ನಮ್ಗೆ ನಮ್ ಸೇಮ್ ಟೈಮ್ ಒಂದು ಅರ್ಧ ಗಂಟೆ, ಅಂದ್ರೆ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 12 ಗಂಟೆಗೆ ನಾವು ಪ್ರಾರಂಭ ಮಾಡ್ತೀವಿ. ಓಕೆ. ನಿಮ್ ಕಾರ್ಯಕ್ರಮ ಜೋಡಿಸ್ಕೊಳ್ಳಿ ಹಾಗಾದ್ರೆ. ನೆಕ್ಸ್ಟ್ 18ನೇ ತಾರೀಕು ಟೈಮ್ ನೋಡ್ಕೊಂಡು ನಿಮ್ ಕಾರ್ಯಕ್ರಮ ಜೋಡಿಸ್ಕೊಳ್ಳಿ. ನೆಕ್ಸ್ಟ್ 21ನೇ ತಾರೀಕು ಬರುವಂತದ್ದು ಆ ಪೋರ್ಟಲ್ ಧ್ಯಾನಕ್ಕೆ ಮಧ್ಯಾಹ್ನ ಕಾರ್ಯಕ್ರಮ ಜೋಡಿಸ್ಕೊಳ್ಳೋಣ. ಅದು ಸ್ವಲ್ಪ ಒಂದು ಅರ್ಧ ಗಂಟೆ ಮುಂಚೆನೆ ಸ್ಟಾರ್ಟ್ ಮಾಡಿದ್ರೆ ಸಾಕಾಗತ್ತೆ ಮೋಸ್ಟ್ಲಿ. ಮುಂದೆ ಗಮನಿಸ್ಕೊಂಡು ಅದು ಮೆಸೇಜ್ ಮುಖಾಂತರ ತಿಳಿಸ್ಬೇಕು ಎಲ್ಲರೂ. ಓಕೆ ಗುರುಜಿ. ಮೇಡಮ್ ನಮಸ್ತೆ ಅಶ್ವಿನಿ ಮೇಡಮ್.
ಸ್ವಾಮಿ ಸರ್ಗಾದ ಅನುಭವ ನೋಡ್ಬಿಟ್ಟು ನಮಗೆ ತುಂಬಾ ಖುಷಿ ಆಯ್ತು. ಜೊತೆ ನನಗೊಂದು ಅನುಭವ ಆಯ್ತು, ಹೇಳ್ಕೊಳಕ್ಕೆ ಒಂಥರ ಆಗ್ತಾ ಇತ್ತು, ಸುಮ್ಮನೆ ಆಗ್ಬಿಟ್ಟಿದ್ದೆ. ವರಮಹಾಲಕ್ಷ್ಮಿ ಪೂಜೆ ಮಾಡ್ಬಿಟ್ಟು ಹಣ್ಣುಗಳೆಲ್ಲ ಮುಂದೆ ಇಟ್ಟಿದ್ನಲ್ಲ, ಎಲ್ಲ ಎತ್ತಿಟ್ಟಿದ್ರೆ ಅವತ್ತು ನಾನು ಧ್ಯಾನದಲ್ಲಿ ಕುತ್ಕೊಂಡಿದ್ದೀನಿ, ಕಿಟಕಿ ಒಳಗಡೆಯಿಂದ ಬಂದು ಕೈ ಹಾಕೊಂಡು ಹನುಮಂತರಾಯ ತಗೊಂಡು ಹೋಗ್ತಾ ಇದ್ದ. ಶನಿವಾರ ನಾನು ಇವಾಗ 2 ವಾರದಿಂದ ಕೊಟ್ಟಿಲ್ಲ, ಜೊತೆಗೆ ಕುಂಭ ಕೊಡಕ್ಕೆ ಇಲ್ಲಿ ಯಾರು ಇಲ್ವಲ್ಲ ಅಂತಿದೆ, ದೇವರೇ ರೂಪದಲ್ಲಿ ಬಂದು ತಗೊಂಡೋಗ್ತಾನೆ ಅಂತ ಆತರ ಅನುಭವ ಆಯ್ತು. ಆವಾಗ ಕಂಡುಬಿಟ್ಟಿದ್ದೆ ನನ್ಗೊಂದು 10 ನಿಮಿಷ ಹಿಂದೆ ಮುಂದೆ ಆಯ್ತು. 11 ಗಂಟೆ 11:30 ತುಂಬಾ ಧ್ಯಾನ, ನಮ್ಗೆ ಅದೊಂದೇ ತುಂಬಾ ಟೈಮ್ ಚೆನ್ನಾಗಿ ಸಿಗ್ತಾ ಇರೋದು. ಯಾಕೆಂದ್ರೆ ಬಂದು ಪ್ರಿಪೇರ್ ಆಗಿ ಕೂತ್ಕೊಳ್ಳೋದಕ್ಕೇನೆ ನಾವು 10 ನಿಮಿಷ ಅದು ತಲೆಯಿಂದ ತೆಗೆದಾಕಕ್ಕೆ ಯೋಚನೆ ಎಲ್ಲ ಆಗ್ತಾ ಇರುತ್ತೆ. 10 ನಿಮಿಷ ಹೋದ್ರು 40 ನಿಮಿಷನಾದ್ರೂ ನಮಗೆ ಸಿಗುತ್ತೆ ಅಂತ ಅನ್ಕೋತೀವಿ 1 hour ಅಲ್ಲಿ. ಅವತ್ತು ಇನ್ನು ಜಾಸ್ತಿನೇ ಟೈಮ್ ಸಿಕ್ತು ಅಂತ ಅನ್ಕೊಳ್ಳೋಣ. ತುಂಬಾ ಚೆನ್ನಾಗಿತ್ತು. ಮತ್ತೆ ಇನ್ನ 2 ದಿನ 18 ಮತ್ತು 21ನೇ ದಿನ ತಾರೀಕಿನ ದಿನ ನಾವು ಅರ್ಧ ಗಂಟೆ ಹಿಂದೆ ಮುಂದೆ ನಮ್ಮ 11 ಗಂಟೆದು ಮತ್ತೆ 3 ಗಂಟೆ ಪ್ರೋಗ್ರಾಮ್ ಇರುತ್ತಲ್ಲ, ಆ 2 ಪ್ರೋಗ್ರಾಮ್ಗೆ ಮಧ್ಯದಲ್ಲಿ ಒಂದು 20 ನಿಮಿಷ 30 ನಿಮಿಷ ವ್ಯತ್ಯಾಸದಲ್ಲಿ ಸಿಗ್ತಾ ಇದೆ. ತುಂಬಾ ಧನ್ಯವಾದಗಳು. ಈ ತರ ನಮಗೆ ಒಂದು ಪುಷ್ಕರ ಸ್ಥಾನ ತರ ಪುಷ್ಕರ ಧ್ಯಾನ ಆಗ್ತಾ ಇದೆ ಅಂತ ಹಂಚ್ಕೊಂಡಿದೀವಿ. ಇದು ಒಂಥರ ದೇವತೆಗಳು ಬಂದು ನಮಗೆ ಮೇಲಿಂದ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಈ ತರ ಒಂದು ಅವಕಾಶ ಒಂದು ನಮಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಧನ್ಯವಾದ. ರಂಗನಾಥ್ ಗುರೂಜಿಗೆ ಅಂತ ನಮ್ಗೆ ಕೋಟಿ ನಮನ ಹೇಳ್ಬೇಕು. ಧ್ಯಾನದ ಬಗ್ಗೆ ಅನುಭವನೇ ಇಲ್ಲದೆ ಇದ್ದವ್ರಿಗೆ ಈ ತರ ಧ್ಯಾನಗಳು ಕೂಡ ಸಿಗ್ತಾ ಇದೆಯಲ್ಲ, ತುಂಬಾ ಧನ್ಯವಾದಗಳು ಗುರುಗಳೇ, ಧನ್ಯವಾದಗಳು. ಅಶ್ವಿನಿ ಮೇಡಮ್ಗೂ ತುಂಬಾ ಧನ್ಯವಾದಗಳು. ಜೊತೆಗೆ ನಾಳಿನ ಕ್ಲಾಸ್ ನಾನು ತಗೊಳಕ್ ಆಗ್ತಾ ಇಲ್ಲ, ನಿಮ್ಗೆ ಏರ್ಪಾಡು ಮಾಡ್ಕೊತಾರೆ ಅಂತ ಅನ್ಕೊಂಡಿದ್ದೀನಿ. ಅಶ್ವಿನಿ ಮೇಡಮ್ಗೆ ಮಧ್ಯಾಹ್ನ ಮಾತಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ವಿಜಯಲಕ್ಷ್ಮಿ ಮೇಡಮ್, ಆಪ್ಷನ್ ಕೊಟ್ಟಿದೆ ಗುರುಜಿ. ಎಸ್, ಆಪ್ಷನ್ ಕೊಟ್ಟಿದ್ದೀವಿ, ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀವಿ. ಬಹುಶಃ ಅವರು ಬಿಸಿ ಇದ್ದಾರೆ ಅನ್ಸುತ್ತೆ. ಭಾಗ್ಯ ನಾಗರಾಜು. ವಿಜಯಲಕ್ಷ್ಮಿ ಮೇಡಮ್, ಮೇಡಮ್, ಭಾಗ್ಯ ನಾಗರಾಜ್. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ರಂಗನಾಥ್ ಗುರುಜಿ. ಮಾತಾಡಮ್ಮ. ನಿನ್ನೆ ಧ್ಯಾನ ತುಂಬಾ ಚೆನ್ನಾಗಿತ್ತು ಸರ್. ನಾವ್ ಅದ್ರಲ್ಲಿ ಕಳೆದೇ ಹೋಗ್ಬಿಟ್ಟಿದ್ವಿ. ಬಾಡಿ ಅಂತೂ ತುಂಬಾ ಲೈಟ್ ವೈಟ್, ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಮತ್ತೆ ಸರ್, ನಾನೊಂದು ಘಟನೆ ಹೇಳ್ಬೇಕು, ಟೈಮ್ ಇದೆಯಾ? ಹೇಳಿ. ಹಿಂದಿನ ಗುರುವಾರ ವರಮಹಾಲಕ್ಷ್ಮಿಗೆಲ್ಲ ರೆಡಿ ಮಾಡ್ಕೊಂತ ಇದ್ದೆ. ನನ್ನ ಪಕ್ಕದಲ್ಲೇ ನನ್ನ ತಂಗಿ ಇದ್ದಾಳೆ ಸರ್. ಅವಳು ನನ್ನ ಮಗಳದ್ದೊಂದು ಮುತ್ತಿನ ವಾಲೆ ಜುಮ್ಕಿ ತಗೊಂಡಿದ್ಲು. ಈಗ ಒಂದು 15-20 ದಿನದ ಹಿಂದೆ ಅವಳು ಮಗಳ ಮನೆಯಲ್ಲಿ ಮದುವೆ ಇದೆ. 15-20 ದಿನದ ಹಿಂದೆ ತಂದು ನಮ್ಮ ವಾರ್ಡ್ರೋಬು ಮಿರರ್ ಇರುತ್ತಲ್ಲ ಸರ್, ಅದ್ರ ಕೆಳಗಡೆ ಒಂದು ಇದಿರುತ್ತಲ್ಲ ಸರ್, ಲಾಕ್, ಅಲ್ಲಿ ಇಟ್ಟಿದ್ದೀನಿ ಕಣೆ, ಅವಳು ಬಂದಾಗ ಕೊಡು ಅಂತ ಹೇಳಿದ್ಲು. ಅವಳು ಬರ್ಲು ಇಲ್ಲ. ನಾನು ಫುಲ್ ಧ್ಯಾನ ಇದ್ರಲ್ಲೆಲ್ಲ ನಾನು ಕಳೆದೋಗ್ಬಿಟ್ಟಿದ್ದೀನಿ. ಈಗ ನಾನು ಫುಲ್ ಬಿಸಿ. ನಾನು ಒಡವೆ ಎಲ್ಲಿದೆ ಅಂತಾನೂ ನೋಡ್ಲಿಲ್ಲ. ಮೊನ್ನೆ ವರಮಹಾಲಕ್ಷ್ಮಿ ಹಿಂದಿನ ದಿನ ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಹೇಳಿದ್ಲು, ಅವಳು ಬರ್ತಾ ಇದ್ದಾಳೆ ನಿನ್ ಮಗಳು, ಒಡವೆ ಕೊಟ್ಬಿಡು ಅಂತ. ನಾನು ಅದನ್ನು ನೆನ್ಸ್ಕೊಳ್ಲಿಲ್ಲ. 3 ಗಂಟೆ ಧ್ಯಾನಕ್ಕೆ ಕುತ್ಕೊಂಡೆ. ಬಂದ್ಲು ಅವಳು 3-3:30 ಹಂಗ್ ಬಂದ್ಲು. ನನ್ನ ತಂಗಿ ಮನೇಲೇ ಇದ್ಲು ಅವತ್ತು. ಬಂದು ಒಡವೆ ಕಾಣಿಸ್ತಾ ಇಲ್ಲ. ಅಯ್ಯೋ ರಾಮ, ನಾನು ಧ್ಯಾನ ಬಿಟ್ಟೆ ಎದ್ದು ಓಡೋಗ್ ನೋಡ್ತೀನಿ, ಇಲ್ಲ. ಅಲ್ಲೇನಂತ ಅದು ಇದು ಇಟ್ಟು ಇಲ್ಲ, ನಾನು ಫ್ರೀ ಆಗಿದೆ. ನಮ್ಮ ಮನೆಗೆ ಯಾರು ಬಂದಿಲ್ಲ, ಎಲ್ಲೂ ಯಾರು ತೆಗಿಯುವಂತ ಚಾನ್ಸು ಇಲ್ಲ. ಎಲ್ಲೆಲ್ಲಿ ಹುಡುಕಿದ್ರು ಇಲ್ಲ ಸರ್. ನಾನು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿ ಆ ಹಬ್ಬದ ಗಡಿಬಿಡಿಲಿ ಭಾರತಿ ಮೇಡಮ್ ನೆನ್ಸ್ಕೊಂಡೆ, ನಿಮಗೆ ನಮಸ್ಕಾರ ಹಾಕ್ದೆ. ಪ್ಲೀಸ್ ರಂಗನಾಥ್ ಗುರುಜಿ ನಂಗೆ ಕೊಡ್ಸಿ, ವೆಂಕಟರಮಣ ಸರ್ ಬೇಡ್ಕೊಂಡೆ. ಭಾರತಿ ಮೇಡಮ್ಗೆ ಏನಾದ್ರು ಮ್ಯಾಜಿಕ್ ನಂಬರ್ ಕೊಡ್ತೀರಾ ಅಂತ ಕೇಳೋಣ ಅಂದ್ರೆ ನಾಳೆ ಹಬ್ಬ, ಅವ್ರು ಬ್ಯುಸಿ ಇದ್ದಾರೆ. ರಾತ್ರಿ ಫುಲ್ ನಿದ್ದೆ ಬಂದಿಲ್ಲ ಸರ್. ಎಲ್ಲಾ ಕಡೆ ಹುಡುಕಿ ರಾತ್ರಿ ಎಲ್ಲ ನಿಮ್ಮನ್ನೆಲ್ಲ ನೆನ್ಸ್ಕೊಂಡೆ. ಆಮೇಲೆ ನಿಮ್ಗೆ ಫೋನ್ ಮಾಡೋಣ ಅನ್ಕೊಂಡೆ. ನಾನು ಯಾವತ್ತೂ ಮಾತಾಡಿಲ್ಲ. ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಲಕ್ಷ್ಮಿ ಕೂರ್ಸೋಳು, 9 ಗಂಟೆಗೆ ನಿಧಾನಕ್ಕೆ ಕುತ್ಕೊಂಡೆ ರೆಡಿ ಮಾಡ್ಕೊಂಡು. ಯಾವ್ದೋ ಒಂದು ಕ್ಯಾಸೆಟ್ ಹಾಕೊಂಡು ಪೂಜೆ ಕುತ್ಕೊಂಡೆ. ಒಂದು ವಿಡಿಯೋ ಕಾಲ್ ಬಂತು. ಮೋಸ್ಟ್ಲಿ ನನ್ನ ಮಗಳೇ ಮಾಡಿರ್ತಾಳೆ. ಅವಳು ಹಿಂದಿನ ದಿನನೇ ಹೇಳಿದ್ಲು, ತಲೆ ಕೆಡಿಸ್ಕೊಂಬೇಡ, ಅದು ಅವ್ರ ಅತ್ತೆ ಕೊಡ್ಸಿರೋದು, ಎಂಗೇಜ್ಮೆಂಟಿಗೆ ಕೊಟ್ಟಿರೋ ಇದು ಸರ್. ಒಂದು 14-15 ಗ್ರಾಮ್ ಇತ್ತು. ಅಷ್ಟು ನಾನು ಮಾಡಿಸ್ಕೊಡೋದು ಕಷ್ಟ ಇದೆ ಈಗ. ತಲೆ ಕೆಡಿಸ್ಕೊಂಬೇಡ ಅಮ್ಮ, ಹೋಯ್ತು, ಎಲ್ಲೋ ಮಿಸ್ ಆಗಿದೆ ಅತ್ತೆ ಅಂತ ಹೇಳ್ತೀನಿ ಅಂತ. ಸೆಪ್ಟೆಂಬರಲ್ಲೇ ಅವ್ರ ಮೇಲೆ ಮದ್ವೆ ಇದೆ, 5-6 ದಿನದ ಪ್ರೋಗ್ರಾಮು. ಅವಳಿಗೆ 1 ದಿನನಾರು ಹಾಕ್ಲೇಬೇಕಲ್ವಾ ಅವಳು. ಕೇಳಿದ್ರಿ ಏನ್ ಮಾಡೋದು, ನಂಗೆ ಟೆನ್ಷನ್ನು.
ಮತ್ತೆ ಫೋನ್ ಬಂತು, ನಾನು ಪಿಕ್ ಮಾಡಲಿಲ್ಲ. ಪೂಜೆ ಮನಸ್ಸಿಲ್ಲದ ಮನಸ್ಸಿಂದ ಆ್ಯಕ್ಚುಲಿ ನಿಮ್ಮನ್ನೇ ಎಲ್ಲ ಪತ್ರಿಜಿ ಸರ್ ನಿಮ್ಮನ್ನೇ ಎಲ್ಲ ನೆನೆಸ್ಕೊಂಡು, ವೆಂಕಟರಾಮ್ ಸರನ್ನು ನೆನೆಸ್ಕೊಂಡು ಕೊಡಿಸಿ ಗುರೂಜಿ ನಂಗೆ ಕೊಡಿಸಿ ಅಂತ ಕೇಳ್ತಾ ಇದ್ದೆ. ಫೋನ್ ಬಂತು, ನಾನು ಪಿಕ್ ಮಾಡಿಲ್ಲ, ಪೂಜೆ ಮಾಡ್ತಾ ಇದ್ದೆ ಅರೆ ಮನಸ್ಸಿನಿಂದಲೇ. ಆಮೇಲೆ ಪಕ್ಕದ ಮನೆಯಿಂದ ನನ್ನ ತಂಗಿ ಬಂದ್ಲು, ಗುಡ್ ನ್ಯೂಸ್ ಕಣೆ ಅಂತ. ಏನೇ ಅಂದರೆ ಒಡವೆ ಅವ್ರ ಮನೆಯಲ್ಲೇ ಇದೆ. ಅವಳು ತಗೊಂಡೋಗೋಳಿಗೂ ಗೊತ್ತಿಲ್ಲ ಸರ್ ಯಾವಾಗ ತಗೊಂಡೋಗಿದ್ದೀನಿ ನಾನು ಅಂತ. ನನ್ನ ಹತ್ರ ಅವಳು ಹೇಳಿಲ್ಲ, ಕೇಳಿಲ್ಲ. ಇದೊಂದು ಅದ್ಭುತವಾದ ಇದಾಯ್ತು. ನಾನೊಂದು ಒಂದೊಂದೂವರೆ ತಿಂಗಳಾಯ್ತು ಧ್ಯಾನಕ್ಕೆ ಸೇರಿ. ನಂಗಿದೊಂದು ಧ್ಯಾನದಿಂದ ನಂಗಿದು ತುಂಬಾ ಇದಾಯ್ತು ಸರ್. ಇದನ್ನೊಂದು ನಿಮ್ಮ ಹತ್ರ ಹಂಚ್ಕೊಬೇಕು ಅಂತಿದ್ದೆ. ಸಾರಿ ಜಾಸ್ತಿ ಟೈಮ್ ತಗೊಂಡೆ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮೇಡಮ್, ವೆರಿ ಗುಡ್. ಈಗ ನಿಮ್ಗೆ ಆ ಒಡವೆ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ಅದು ಹಂಚ್ಕೊಂಡಿದ್ದಕ್ಕೆ ಅಯ್ಯೋ ನಿಮ್ಗೆ ಇನ್ನೂ ಮೇಡಮ್, ಖುಷಿ ಆಯ್ತು. ಖುಷಿನಾ ನಾನು ಹೋಗಿರೋ ಜೀವ ಬಂದಷ್ಟು ಖುಷಿ ಆಯ್ತು ಮೇಡಮ್. ಅಷ್ಟು ಕೊಡ್ಸೋಕಂತೂ ನನ್ನ ಹತ್ರ ಆಗ್ತಾ ಇರ್ಲಿಲ್ಲ. ಈಗ ಕಣ್ಣಲ್ಲೇ ಹತ್ತು ಬಿಟ್ಟೆ ಮೇಡಮ್. ನಾನು ಅವತ್ತು ಪತ್ರಿಜಿ ಸಾರಿಗೆ ನಿಮ್ಗೆಲ್ಲ ನಮಸ್ಕಾರ ಮಾಡ್ಕೊಂಡಿದ್ದೀನಿ ಮೇಡಮ್, ಧ್ಯಾನ ಬಂಧುಗಳಿಗೆಲ್ಲ. ಥ್ಯಾಂಕ್ ಯು ವೆರಿ ಮಚ್. ಅಂದ್ರೆ ನಿಮ್ಮ ಧ್ಯಾನದ ಶಕ್ತಿ ಪ್ರತಿಫಲ ನೀಡಿದೆ. ಹೌದು ಹೌದು ಮೇಡಮ್, ಇದು ಅನ್ಸ್ಕೊಂಡಿದ್ದೀರಾ? ಧ್ಯಾನದ ಶಕ್ತಿಯಿಂದಲೇ ಆಗಿರೋದು. ನಾನು ಅವಳ ಹತ್ರ ಕುಂಕುಮಕ್ಕೆ ಅವ್ರ ಮನೆಗೆ ಹೋದೆ, ನಮ್ಮ ಮನೆಗೆ ಕರೆದೆ. ನಾನು ಅವಳನ್ನ ಮಾತಾಡ್ಸಿಲ್ಲ, ಯಾಕೆಂದ್ರೆ ನೀನ್ ತಗೊಂಡೋದವಳು ನಂಗೆ ಹೇಳಿಲ್ಲ. ಇಲ್ಲ ಅಮ್ಮ, ಸಾರಿ ಅಮ್ಮ, ನನ್ಗೆ ಯಾವಾಗ ತಗೊಂಡೋದೆ ಅನ್ನೋದೇ ನಂಗೆ ಗೊತ್ತಿಲ್ಲ. ನೋಡಿ ಮೇಡಮ್, ಇದೊಂದು ಮಿರಾಕಲ್ಲು. ತಗೊಂಡೋದವಳಿಗೂ ಗೊತ್ತಿಲ್ಲ, ಕೊಟ್ಟವಳು ನಾನು ಕೊಟ್ಟಿಲ್ಲ. ನಮ್ಮನೆ ವಾರ್ಡ್ರೋಬಿಂದ ಅವ್ರ ಮನೆಗೆ ಖಂಡಿತ ಹೋಗಿದ್ದೆ ಅವಳು. ನಿಮ್ಮ ಧ್ಯಾನ ಶಕ್ತಿ ಅದು ಪ್ರತಿಫಲ ನೀಡಿದೆ ಮೇಡಮ್. ಇಷ್ಟು ಮಾತ್ರ ಹೇಳಲಿಕ್ಕೆ ಖಂಡಿತ ಸಾಧ್ಯ. ಖಂಡಿತ ಮೇಡಮ್. ಅವಳು ಹಂಗೆ ಹೇಳ್ದೆ ಕೇಳದೆ ತಗೊಂಡು ಹೋಗೋಳಲ್ಲ. ನಾನು ಅಷ್ಟು ಆಬ್ಸೆಂಟ್ ಮೈಂಡ್ ಅಲ್ಲ ಮೇಡಮ್. ಫುಲ್ ಧ್ಯಾನದಲ್ಲಿ ಕಳೆದೋಗಿದ್ದೀನಿ. ನಮ್ಮ ಮನೆಯವರು ಬೈತಾರೆ, ಪೂರ್ತಿ ನೀನ್ ಈ ಲೋಕದಲ್ಲೇ ಇಲ್ಲ ಅಂತ. ಬಟ್ ಅಷ್ಟು ಪೂರ್ತಿ ಆಬ್ಸೆಂಟ್ ಮೈಂಡ್ ಅಲ್ಲ ಮೇಡಮ್. ಒಡವೆ ಕೊಟ್ಟಿದ್ದನ್ನ ಮರೆಯುವಷ್ಟು ಅಲ್ಲ. ಅವಳು ಅಷ್ಟೇ, ಹೇಳದೆ ತಗೊಂಡೋಗಲ್ಲ. ಅಮ್ಮ ನಾನು ಒಡವೆ ಎಲ್ಲ ತೆಗಿತಾ ಇದ್ದೆ, ನಿಮ್ಮ ಮುತ್ತಿನ ವಾಲೆ ಜುಮ್ಕಿ ನಮ್ಮಲ್ಲೇ ಇದೆ. ಎಷ್ಟು ಖುಷಿ, ಹತ್ತು ಬಿಟ್ಟೆ ಮೇಡಮ್ ದೇವಿ ಮುಂದೆ ಕುತ್ಕೊಂಡು. ಥ್ಯಾಂಕ್ ಯು. ನಂಗೆ ಈ ಧ್ಯಾನದಿಂದ ಇದೊಂದು ತುಂಬಾನೇ ದೊಡ್ಡ ಗಿಫ್ಟ್ ಸಿಕ್ಕಿದೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮಗೂ ಖುಷಿ ನಾನು ಆಯ್ತು. ಯಾವತ್ತೂ ರಂಗನಾಥ್ ಗುರೂಜಿ ಹತ್ರ ಮಾತಾಡಿರ್ಲಿಲ್ಲ. ಫೋನ್ ಮಾಡೋಣ ಅಂತಾನೆ ಅನ್ಕೊಂಡೆ ಸರ್, ಆದ್ರೂ ಭಯ ಆಯ್ತು. ಎಲ್ಲೋ ಇಟ್ಕೊಂಡು ನಮ್ಮ ಹತ್ರ ಯಾಕಮ್ಮ ಕೇಳ್ತೀರಿ ಅಂತ ಬೈದ್ ಬಿಟ್ರೆ ಅಂತ ಅನ್ನಿಸ್ತು. ಅಷ್ಟು ಪೂರ್ತಿ ಕಳೆದೋಗ್ಬಿಟ್ಟಿದ್ದೆ ಸರ್ ನಾನು ಅವತ್ತು ಅದೊಂದು ಒಡವೆಗಾಗಿ. ಥ್ಯಾಂಕ್ ಯು ಸರ್, ನಮಸ್ಕಾರ. ರೈಟ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಶಶಿಕಲಾ ಮೇಡಮ್. ಮೇಡಮ್ ನಮಸ್ತೆ. ಗುರೂಜಿ ನಮಸ್ತೆ. ನಿನ್ನೆ ಮಧ್ಯಾಹ್ನ ಧ್ಯಾನ ತುಂಬಾ ಚೆನ್ನಾಗಿತ್ತು. ಕಾಸ್ಮಿಕ್ ಎನರ್ಜಿ ತುಂಬಾ ಚೆನ್ನಾಗಿ ಇತ್ತು. ನಾವು ಎಲ್ಲಿದ್ದೀವಿ ಅನ್ನೋದೇ ಗೊತ್ತಾಗ್ಲಿಲ್ಲ ಕೊನೆಗೆ. ಮ್ಯೂಸಿಕ್ ಅದು ಇದು ಸ್ವಲ್ಪ ಬರೋದು ಕಟ್ ಆಗೋದು ಆಯ್ತು. ಆದ್ರೂ ನಾನು ಧ್ಯಾನ ಮಾಡ್ತಾನೆ ಕುತ್ಕೊಂಡೆ. ಕೊನೆಯವರೆಗೂ ಎಲ್ಲಿದ್ದೀನಿ ಅನ್ನೋದೇ ಗೊತ್ತಾಗ್ಲಿಲ್ಲ. ಮತ್ತೆ ಇದು ನಮ್ಮ ಫ್ಯಾಮಿಲಿ ಗ್ರೂಪ್ಗೆಲ್ಲ ಫಾರ್ವರ್ಡ್ ಮಾಡಿದ್ದೆ. ಅದರಲ್ಲಿ ನಮ್ಮ ಅತ್ತಿಗೆ ಅವರು ಜಾಯಿನ್ ಆಗಿದ್ರು. ಆಮೇಲೆ ಫೋನ್ ಮಾಡಿ ಹೇಳಿದ್ರು. ನನಗೆ ಖುಷಿ ಆಯ್ತು, ಒಬ್ರಿಗನ್ನ ಈ ದಿನ ಕಲ್ಸಿದ್ನಲ್ಲ ಧ್ಯಾನ ಅಂತ. ಮತ್ತೆ ಇನ್ನೊಂದು, ಸಾಯಂಕಾಲ 6:55ಕ್ಕೆ ಚಂದ್ರ ಶ್ವಾಸ ಇತ್ತಲ್ಲ, ಅಲಾರಾಮ್ ಇಟ್ಕೊಂಡು ಕುತ್ಕೊಂಡೆ. ಚಂದ್ರ ಶ್ವಾಸ ಮಾಡ್ತಾ ಇದ್ದೀನಿ. ನಮ್ಮ ಅಕೌಂಟ್ಗೆ 2,000 ಸಿದ್ದರಾಮಯ್ಯ ಅವ್ರ ದುಡ್ಡು ನಮ್ಮ ಅಕೌಂಟಿಗೆ ತಕ್ಷಣನೇ ಬಿತ್ತು. ಮೆಸೇಜ್ ನೋಡಿದೆ, 3 ತಿಂಗಳಿಂದ ಬಂದಿರಲಿಲ್ಲ. ನಿನ್ನೆ ಚಂದ್ರ ಶ್ವಾಸ ಮಾಡ್ಬೇಕಾರೆ ದುಡ್ಡು ಬಂದಿದ್ ನೋಡಿ ಖುಷಿ ಆಯ್ತು. ಗುರೂಜಿ ತುಂಬ ಹೃದಯದ ಧನ್ಯವಾದಗಳು. ರೈಟ್, ಥ್ಯಾಂಕ್ ಯು. ಗುರುಜಿ, ಇದೆಲ್ಲ ಕೇಳ್ತಾ ಇದ್ರೆ ಎಷ್ಟೆಷ್ಟು ಮಿರಾಕಲ್ ಆಗ್ತಾ ಇದೆ. ನಮ್ಮ ಮಹಾವತಾರ್ ಫೌಂಡೇಶನ್ ಒಂದು ಏನೇನ್ ಜ್ಞಾನ ಪಡಿತಾ ಇದೀವಿ ಧ್ಯಾನದಿಂದ ಅಂತ ಖುಷಿ ಆಗ್ತಾ ಇದೆ ಗುರುಜಿ. ಇನ್ನು ಏನೇನೆಲ್ಲ ಆಗುತ್ತೆ ಅಂತ ವೇಟ್ ಮಾಡಿ ನೋಡ್ಲೇಬೇಕು. ಹೌದು, ಖಂಡಿತ. ಆಮೇಲೆ ಗುರುಜಿ, ಇವತ್ತು ಶಶಿಕಲಾ ಮೇಡಮ್ದು ಬೆಳಗ್ಗೆನೆ ರೆಕಾರ್ಡ್ ಆನ್ ಆಗಿದೆ. ಅವ್ರದ್ದು ಸಪರೇಟ್ ವಿಡಿಯೋ ಬರ್ಬೇಕು ಗುರುಜಿ. ಒನ್ಲಿ ಧ್ಯಾನ, ಇದು ಯೋಗಾಸನದ್ದು. ರೈಟ್, ಅದರಲ್ಲಿ ಯೋಗಾಸನ ಪ್ರಾಣಾಯಾಮ ಕಮ್ಮಿ ಮಾಡಿದ್ರು ಪರವಾಗಿಲ್ಲ, ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡಿ. ಎಸ್ ಗುರುಜಿ. ಯಾಕಂದ್ರೆ ಆ ಸ್ಪೀಡ್ ಅಲ್ಲಿ ಅವರು ಎಕ್ಸ್ಪೀರಿಯನ್ಸ್ ಮಾಸ್ಟರ್, ಅವರು ಯೋಗ ಮಾಸ್ಟರ್. ಬಟ್ ಎಲ್ಲರೂ ಇಲ್ಲಿ ಕಲಿತಾ ಇದ್ದವರು, ಪ್ರಾಕ್ಟೀಸ್ ಮಾಡೋರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಮ್ಮಿ ಇರುತ್ತೆ. ಸ್ವಲ್ಪ ನಿಧಾನವಾಗಿ ಮಾಡಿದ್ರೆ ತುಂಬಾ ಅದ್ಭುತವಾಗಿದೆ ಮೇಡಮ್. ಅಂದ್ರೆ ಅವರ ಪರ್ಫಾರ್ಮೆನ್ಸ್ ಆಗಲಿ, ಅವರ ಅನುಭವ ತುಂಬಾ ಹೆಚ್ಚಾಗಿದೆ. ಸೊ ಎಲ್ಲರಿಗೂ ತುಂಬಾ ಉಪಯೋಗ ಆಗುತ್ತೆ. ಸ್ವಲ್ಪ ಸ್ಪೀಡ್ ಕಡಿಮೆ ಆದರೆ ಸಾಕಷ್ಟೇ.
ಅಂದ್ರೆ ಎಸ್ ಗುರುಜಿ. ಹೆಚ್ಚು ಸಂಖ್ಯೆಯಲ್ಲಿ ಮಾಡ್ಬೇಕಂತ ಏನಿಲ್ಲ, ಮಾಡೋದೇ ಸ್ವಲ್ಪ ಹ್ಮ್ ನಿಧಾನವಾಗಿ ಮಾಡಿದ್ರೆ ಸಾಕು. ಎಸ್ ರೈಟ್. ಗುರುಜಿ, ಅದ್ ನಾಳೆಯಿಂದ ಕರೆಕ್ಟ್ ಇರುತ್ತೆ ಗುರುಜಿ. ಎಸ್, ಪಿರಮಿಡ್ ಸಂದೇಶ ಇದೆ ಗುರುಜಿ. ಹೌದು. ಓಕೆ ಗುರುಜಿ, ಮುಂದಿನ ಪಿರಮಿಡ್ ನಿನ್ನಿಂದ ಪೋರ್ಟಲ್ ಮಾತಾಡಿ. ಬಗ್ಗೆ ಗುರುಜಿ. ಹಾ ನಮ್ದು ನಮ್ ಕೇಂದ್ರದಲ್ಲಿ ಅಂದ್ರೆ ಮೆಂಟಲಿ ರಿಟೈರ್ಮೆಂಟ್ ಆದರು ಕೆಲವರು ಅದಾರೆ, ಏಜ್ ಆದರು. ನಾನು ಅಲ್ಲಿ ಕೂಡ್ಸಿದೆ ಗುರುಜಿ. ಅಂದ್ರೆ ಅವ್ರಿಗೆ ಧ್ಯಾನ ಕೂಡ್ಬೇಕಂತ ಗೊತ್ತಿಲ್ಲ, ಆದ್ರೆ ಒಟ್ಟ ಆ 1 ತಾಸು ಏನು ನೀವು ಕಣ್ ಮುಚ್ಕೊಂಡ್ ಸುಮ್ ಕೂಡ್ರಿ, ನಿಮ್ಗೆ ಏನ್ ಅನ್ಸುತ್ತೆ ಅದ್ ಮಾಡ್ರಿ ಅಂತ ಕೂಡ್ಸಿದೆ ಗುರುಜಿ. ತುಂಬಾ ಅವ್ರಿಗೆ ಡೈಲಿ ಅವ್ರಿಗೆ ಒಂದ್ ಅರ್ಧ ತಾಸು ಅವ್ರಿಗೆ ಕೂಡ್ಸಕ್ ಆಗುದಿಲ್ಲ ನಮ್ಗೆ ಹಿಡಿದು. ಅಂದ್ರೆ ಎದ್ದೆದ್ದು ಹೋಗ್ತಿರ್ತಾರ ಅವ್ರು. ಆದ್ರೆ ನಿನ್ನೆ ನಾನು ಫೋಟೋ ಹಾಕಿದ್ದೆ ನೋಡಿ ಗುರುಜಿ, ಅಶ್ವಿನಿ ಅವ್ರ ಇದ್ರಲ್ಲಿ 80 ಜನನು 1 ಅವರ್ ಸುಮ್ಮನೆ ಕೂತಿದ್ದಾರೆ, ಏನು ಅಲ್ಗಾಡಿಲ್ಲ. ಅದೊಂದು ಆಶ್ಚರ್ಯ ಆಯ್ತು ನನಗೆ. ಒಂದು ಹಾಫ್ ಆನ್ ಅವರ್ ನಾನು ಆಫೀಸ್ ಟೈಮ್ ನಲ್ಲಿ ಇರೋದ್ರಿಂದ ನನ್ಗೆ ಅರ್ಧ ತಾಸು ನಾನು ಜಾಯ್ನ್ ಆದೆ. ಮತ್ತೆ ತುಂಬಾ ಎನರ್ಜೆಟಿಕ್ ಆಯ್ತು ಗುರುಜಿ. ನಾನ್ ಕಣ್ ಮುಚ್ಚಿದ ತಕ್ಷಣ ನನಗ್ ಫೀಲ್ ಆಗಿದ್ದಂದ್ರೆ ನನ್ ಚೇರ್ ಎಲ್ಲ ಸುಮ್ನೆ ಹಿಂಗ್ ತಿರುಗ್ತಾ ಇರೋದು ನನ್ಗೆ ಫೀಲ್ ಆಯ್ತು ಗುರುಜಿ. ಅಂದ್ರೆ ಹಿಂಗ್ ನಂದು ಚೇರ್ ಸುತ್ತಾ ಇದೆ ಅಂತ ಅನ್ನೋದು ಫೀಲ್ ಆಯ್ತು ನನಗೆ ಅಷ್ಟೇ. ಆಮೇಲೆ ಮತ್ತೆ ಹಂಗ ಪಬ್ಲಿಕ್ ಅದು ಬಂದ್ರ ಡಿಸ್ಟರ್ಬ್ ಆಯ್ತು, ಫುಲ್ ಮಾಡಕ್ ಆಗ್ಲಿಲ್ಲ. ಇದೊಂದು ಮಿರಾಕಲ್ ಗುರುಜಿ. ಥ್ಯಾಂಕ್ ಯು ಗುರುಜಿ. ರೈಟ್. ಗುರುಜಿ ಇಲ್ಲಿ ಫೋಟೋ ಅಲ್ಲಿ ಹೇಳಲೇಬೇಕು ಗುರುಜಿ. ನಾವು ಧ್ಯಾನಾರ್ಥಿಗಳು ನಾವೇನು ಈ ಆನ್ಲೈನ್ ಅಲ್ಲಿ ಇದ್ದೀವಿ, ಗ್ರೂಪ್ ಅಲ್ಲಿ ಇದ್ದೀವಿ, ಅವರು ತುಂಬಾ ಎಲ್ಲಾ ಅವ್ರಿಗೆ ಗೊತ್ತಿರುವಂತ ಸಂಬಂಧಿಕರಿಗೆ, ಅಕ್ಕಪಕ್ಕದವ್ರಿಗೆ, ಮತ್ತೆ ಸ್ಕೂಲ್ಗೆಲ್ಲ ಹೇಳಿದ್ದಾರೆ. ಅಲ್ಲೂ ಕೂಡ ಅವ್ರು ಮಾಡಿಸಿದ್ದಾರೆ. ಎಲ್ರಿಗೂ ಕೂಡ ಒಳ್ಳೆ ಎಫೆಕ್ಟ್ ಆಗಿದೆ ಗುರುಜಿ. ಅದು ಎಸ್, ತುಂಬಾ ಇದು ಆಶ್ಚರ್ಯನೂ ಆಗ್ತಾ ಇದೆ ಗುರುಜಿ. ಥ್ಯಾಂಕ್ ಯು ಮೇಡಮ್. ಮಾಡ್ತಾರೆ. ಅಂದ್ರೆ ಆ ಪ್ರಕಂಪನಗಳು ಆ ರೀತಿಯಲ್ಲಿ ಇರುತ್ತೆ. ಪ್ರಕಂಪನಗಳು ವೈಬ್ರೇಷನ್ಸ್, ಕಾಸ್ಮಿಕ್ ವೈಬ್ರೇಷನ್ಸ್ ಆ ರೀತಿ ಇರುವಾಗ ಎಲ್ಲರಿಗೂ ಆ ಮನಸ್ಸು ಬರುತ್ತೆ. ಅದು ಹೇಗ್ ಬರುತ್ತೆ, ಯಾಕೆ ಬರುತ್ತೆ ಅನ್ನೋದು ಕ್ವಶನ್ ಮಾಡಕ್ಕಲ್ಲ. ಅಂದ್ರೆ ಒಂದು ರೀತಿಯಲ್ಲಿ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ಯಾಕೆ ಅಂತ ಕೇಳ್ಬೋದು, ಎಲ್ಲಿ ಅಂತ ಕೇಳ್ಬೋದು, ಹೆಂಗೆ ಅಂತ ಕೇಳಕ್ಕಾಗಲ್ಲ. ಈ ವಿಶ್ವದಲ್ಲಿ ಹೆಂಗೆ ಅಂತ ಅನ್ನೋದು ಕೇಳಕ್ ಸಾಧ್ಯವೇ ಇಲ್ಲ. ಅದು ನಮ್ಗೆಲ್ಲ ಗೊತ್ತಿರಲಂತ ವಿಷಯ. ಅದು ಗೊತ್ತಿಲ್ಲದೇ ವಿಷಯ ಏನಂತಂದ್ರೆ, ಯೂನಿವರ್ಸ್ ಅಂದ್ರೆ ಈ ವಿಶ್ವದ ರಹಸ್ಯ ಅಂತ ಹೇಳ್ಬೋದು. ಹೆಂಗೆ ಅಂತ ಹೇಳಕ್ಕೂ ಸಾಧ್ಯವೇ ಇಲ್ಲ ಅಷ್ಟೇ. ಹೌ ಅಂತ ಅವು ಅಂತ ಕ್ವಶನ್ಗೂ ಆನ್ಸರ್ ಇಲ್ಲ ಇಲ್ಲಿ. ನಾವು ತಿಳ್ಕೊಂಡಕ್ಕೂ ಬೇಕಾಗಿಲ್ಲ. ಅದು ವಿಶ್ವದ ರಹಸ್ಯ, ವಿಶ್ವಕ್ಕೆ ಬಿಡ್ಬೇಕಷ್ಟೇ. ಓಕೆ, ಎಸ್ ಗುರುಜಿ. ಇದೊಂದು ಒಳ್ಳೆ ಪಾಯಿಂಟ್ಸ್ ಸಿಕ್ತು ಗುರುಜಿ ನಮ್ಗೆ. ಅಂದ್ರೆ ನಾವೇ ಫೀಲ್ ಮಾಡ್ಬೇಕು, ಅದು ನಮ್ಗೆ ಸಂಬಂಧಪಟ್ಟಿದ್ದದು. ಬೇರೆ ಯಾರು ಎಷ್ಟು ಹೇಳಿದ್ರು ಅದು ವ್ಯರ್ಥನೆ. ನಮ್ಮಲ್ಲೇ ಅದೇನೇ ಆಗಿರ್ಬೋದು, ಎಲ್ಲ ನಮ್ಮಿಂದಲೇ ಬರ್ಬೇಕು ಅನ್ನೋದು ಈ ಮಾತಿನಲ್ಲಿ ಸ್ಪಷ್ಟಪಡಿಸಿದ್ರಿ ಗುರುಜಿ. ಥ್ಯಾಂಕ್ ಯು ಗುರುಜಿ. ರೈಟ್.